ಒಳಗಡೆ ಲಿಫ್ಟ್ ಇದೆ, ಥಿಯೇಟರ್ ಇದೆ, ಅಂದ್ರೆ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇದೆ. ಪ್ರತಿ ಒಂದು ಈ ಮನೇಲಿ ಇದೆ. ಈ ಮನೇಲಿ ಇಂಥದ್ದು ಇಲ್ಲ ಅನ್ನೋದಿಲ್ಲ. ಕೆಳಗಡೆ ಒಂದು ಆಫೀಸ್ ರೂಮ್ ಬೇರೆ ಇದೆ ನೋಡಿ. ಈ ಗೇಟ್ ಸ್ಪೆಷಾಲಿಟಿ ನೋಡಿ. ರಿಮೋಟ್ ಕಂಟ್ರೋಲ್ ಇಂದ ಈ ಗೇಟ್ ಮೂವ್ ಆಗುತ್ತೆ. ಫ್ರಮ್ ದ ಸ್ಕ್ರಾಚ್ ಆಫ್ ಲ್ಯಾಂಡ್ ಏನ್ ಕೊಡ್ತಾರೆ ಅವ್ರ ಎಂಟಿ ಲ್ಯಾಂಡ್ ಅಲ್ಲಿ ಮನೆ ಕಟ್ಟಿ ಇಂಟೀರಿಯರ್ ಆಗಿರ್ಬೋದು, ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ಫಿನಿಶಿಂಗ್ ಮಾಡಿ ಕೀ ಕೊಡೋದಷ್ಟೇ ನಮ್ ಕೆಲಸ ಇರುತ್ತೆ. ಸೊ ಲಿಫ್ಟ್ ಇದೆ. ಇದು ಬಂದು 6 ಪೀಪಲ್ ಕೆಪಾಸಿಟಿ ಇರೋದು. ಇಲ್ಲಿ ಬಂದ್ರೆ ನಿಮ್ಗೆ ಜಿಮ್ ಏರಿಯಾ ಆರಾಮಾಗಿ ಒಂದ್ 2 3 4 ಕಾರನ್ನ ನಿಲ್ಸ್ಕೊಬಹುದು. ಇಲ್ಲ ಅಂದ್ರೆ ಇಲ್ಲಿ ಜಿಮ್ ಕೂಡ ಮಾಡ್ಕೋಬಹುದು. ಜಿಮ್ ಗೆ ಅಲ್ಬಿಟ್ಟಿದೀವಿ. ಅಂಡ್ ಈ ಕಂಪ್ಲೀಟ್ ಮನೆ ಬಂದು ನೀವು ನೋಡೋದಾದ್ರೆ ಟೀಕೆ ಯೂಸ್ ಮಾಡಿರೋದು, ಬೇರೆ ಏನು ಯೂಸ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಬಾತ್ರೂಮ್. ಸೊ ಈ ಡೋರ್ ಸ್ಪೆಷಾಲಿಟಿ ಏನಂದ್ರೆ ನೀವು ನೋಡ್ತಿರ್ಬೋದು, ತುಂಬಾ ದೊಡ್ಡದಾಗಿದೆ. 10 ಇಂಚ್ ಪೂಜಾ ರೂಮ್ ಬಂದು ಈ ಫೇಸಿಂಗ್ ಪ್ರಕಾರ ಯಾವ ವಾಸ್ತು ಪ್ರಕಾರ ಇರಬೇಕು ಅದೇ ಇರುತ್ತೆ. ಕಂಪ್ಲೀಟ್ ಮನೆ ನೀವ್ ಯಾವ್ದೇ ತಗೊಳ್ಳಿ, ಲಾಸ್ಟ್ ಟೈಮ್ ಹೇಳಿದೆ ನಾನು. ಸೊ ಎಲ್ಲಾನು ಕೂಡ ನಮ್ಗೆ ವಾಸ್ತು ಪ್ರಕಾರನ ಅಂಡ್ ಅವರ ನೇಮಿಂಗು ಕೆಲವೊಂದು ಸ್ಪೆಸಿಫೈಡ್ ಇರುತ್ತೆ ವಾಸ್ತುನಲ್ಲೂ, ಅದೇ ಪ್ರಕಾರನೇ ನಾವ್ ಮಾಡ್ಕೊಡ್ತೀವಿ. ಇಲ್ಲಿ ಒಂದು ಹೊಸ ಲೈಟಿಂಗ್ ಅನ್ನ ಕೂಡ ಇಟ್ಟಿದ್ದಾರೆ. ಬಟ್ ನೀವು ಹೇಳಿಲ್ಲ ಅಂದ್ರೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಹೌದು, ಇದು ಕೂಡ ಒಂಥರ ಬೆಳಕಿನ ಮನೆ. ಇದು ಈ ಕಾಟು ಕೂಡ ನಾವೇ ಮಾಡಿರೋದು. ಸೊ ಇದು ಕೂಡ ಅಕ್ರಾಲಿಕ್. ಕಿಚನ್ ಅಂತ ಬಂದ್ರೆ ನಮ್ದು ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಟ್ಯಾಂಡಮ್ ಅಕ್ರಾಲಿಕ್. ಲ್ಯಾಮಿನೇಟ್ ಎಲ್ಲ ಬಂದು ನೀವು ನೋಡ್ಬೋದು ಅಕ್ರಾಲಿಕ್ ಇದೆ. ಬಟ್ ನಾವು ಕೊಡೋ ಆಪ್ಷನ್ ಎಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ ನಮ್ಗೆ ಇಮಿಡಿಯೇಟ್ ಬರುತ್ತೆ. ಸೊ ಕ್ಲೈಂಟ್ ಫಸ್ಟ್ ರೀಚ್ ಆಗ ನಮ್ಗೆ ಇರೋದ್ರಿಂದ ಫಸ್ಟ್ ಆಪ್ಷನ್ ಅವ್ರಿಗೆ ಅದನ್ನೇ ಕೊಟ್ಟಿರ್ತೀವಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಕಿಡ್ಸ್ ಬೆಡ್ರೂಮ್ ಇದೆ. ಅಗೇನ್ 7 feet ಡೋರ್. ಸೊ ಇಲ್ಲೂ ಕೂಡ ಅಕ್ರಾಲಿಕ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು. ಎಷ್ಟು ಟೈಮ್ ಹಿಡಿಯಿತು ಮೇಡಮ್ ನಿಮ್ಗೆ? ಸರ್ ಇದು ಆಲ್ಮೋಸ್ಟ್ 1.3 years. ಸರ್ ಇದು ಸ್ಟಡಿ ಟೇಬಲ್. ಇನ್ ಕೇಸ್ ಮಕ್ಕಳಲ್ಲಿ ಇದ್ರೆ ಇಬ್ರು ಇರೋದ್ರಿಂದ ಇಲ್ಲೊಂದು ಸ್ಟಡಿ ಟೇಬಲ್, ಇಲ್ಲ ಟ್ಯೂಷನ್ ಮಾಡ್ತಾರೆ ಬಂದು ಅನ್ನೋರ್ಗೆ. ಈ ಮನೆ ಓನರ್ ಏನಿದ್ದಾರೆ ಅವ್ರ ಬೆಡ್ರೂಮ್ ಇದು. ಸೊ ನೀವ್ ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆ ಜೆನ್ಯೂನ್ ಆಗಿ ಕ್ಲೈಂಟ್ ಗಳು ಬರೋದಲ್ದೇನೆ ನಾವ್ ಹೇಳ್ತೀವಿ, ನೀವು ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಹೋಗಿ ವಿಸಿಟ್ ಮಾಡಿ ನಮ್ದು ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಹೇಗಿದೆ ಅಂತ ನೋಡ್ಕೊಂಡು ಆಮೇಲೆ ನೀವು ಬನ್ನಿ ನಮ್ಮ ಹತ್ರ ಅಂತ. ಅಂದ್ರೆ ನಿಮ್ಗೆ ಒಂದ್ ಸ್ಪೆಷಾಲಿಟಿ ವಾಕಿಂಗ್ ವಾರ್ಡ್ರೋಬ್ಸ್ ಇದೆ. ಸೂಪರ್. ಗೊತ್ತೇ ಆಗಲ್ಲ ಇದು. ಇದು ಹೈಡನ್ ಇದೆ ನೋಡಿ. ಮೂವಿನೋ ಇಲ್ಲ ಒಂದ್ ಥಿಯೇಟರ್ದು ಒಂದ್ ವಿಡಿಯೋನು ಆರಾಮ್ಸೆ ರಿಲ್ಯಾಕ್ಸ್ ಆಗಿ ನೋಡ್ಬೋದು. ಇದು 8 seat ಇದೆ ನೋಡಿ. ನಾವೇನೋ ಬಟನ್ ಪ್ರೆಸ್ ಮಾಡ್ಬೇಕು ಅಂತಿಲ್ಲ. ನೀವು ಥಿಯೇಟರ್ ಹೋದ್ರು ಅದು ಇದು ಪ್ರೆಸ್ ಮಾಡ್ಬೇಕಿಲ್ಲ, ಒಂದೇ ಬಟನ್ ಅಲ್ಲೇ ನಿಮ್ಗೆ ಫೀಲ್ ಸಿಗುತ್ತೆ. ಸಿಟ್ಟಿಂಗ್ ವಿತ್ ಬಾರ್ ಕೌಂಟರ್ ತರ ಮಾಡೋದಕ್ಕೆ ಇಲ್ಲಿ ಪ್ಲಾನ್ ಇದೆ. ಅದಕ್ಕೆ ನಾವು ಇದನ್ನ ಕೊಟ್ಟಿರೋದು. ದೊಡ್ಡದಾಗಿರುವಂತ ಸೋಲಾರ್ ಪ್ಯಾನಲ್ ಇದೆ ನೋಡಿ. ಇದು ಸಿಕ್ಕಾಪಟ್ಟೆ ಕರೆಂಟ್ ಅನ್ನ ಸೇವ್ ಮಾಡುತ್ತೆ. ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಇರುತ್ತೆ. ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆಯನ್ನ ಕಟ್ಟಬೇಕು ಅನ್ನುವಂತ ಇರಾದೆಯಲ್ಲಿ ಇದ್ರೆ ಇವರನ್ನ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನಾನೊಂದು ಲಕ್ಸುರಿ ಮನೆಯ ಮುಂದೆ ನಿಂತಿದ್ದೀನಿ. ಸೊ ನಿಮಗೆ ಗೊತ್ತಾಗಿರುತ್ತೆ, ಇದರ ಹೋಮ್ ಟೂರ್ ಈಗ ಅವರು ಮಾಡ್ತಾರೆ ಅಂತ ಹೇಳಿ. ಹೌದು, ಎಕ್ಸಾಕ್ಟ್ಲಿ. ಈ ಮನೆಯನ್ನ ನೀವು ಒಂದ್ಸಲ ಆದ್ರೂ ಕಣ್ತುಂಬಿಕೊಳ್ಳಲೇಬೇಕು. ಅಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಈ ಮನೆಯನ್ನ ಬಿಲ್ಡ್ ಮಾಡಿರುವಂತಹ ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ಸ್ ನ ಲಿಖಿತಾ ಅವರು ಇಲ್ಲೇ ಇದ್ದಾರೆ. ಮೇಡಮ್ ಬನ್ನಿ ದಯವಿಟ್ಟು. ಸೊ ನಮಸ್ತೆ ಮೇಡಮ್. ಕಳೆದ ಬಾರಿ ನಿಮ್ಮ ಒಂದು ಮನೆಯನ್ನ ನಾವು ತೋರಿಸಿದೀವಿ, ನೀವು ಬಿಲ್ಡ್ ಮಾಡಿರುವಂತಹ ಒಂದು ಮನೆ. ಈಗ ಇದೊಂದು ಲಕ್ಸುರಿ ಮನೆ. ಒಳಗಡೆ ಲಿಫ್ಟ್ ಇದೆ, ಥಿಯೇಟರ್ ಇದೆ, ಅಂದ್ರೆ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇದೆ. ಪ್ರತಿ ಒಂದು ಈ ಮನೆಯಲ್ಲಿ ಇದೆ. ಈ ಮನೆಯಲ್ಲಿ ಇಂಥದ್ದು ಇಲ್ಲ ಅನ್ನೋದಿಲ್ಲ. ಕೆಳಗಡೆ ಒಂದು ಆಫೀಸ್ ರೂಮ್ ಬೇರೆ ಇದೆ, ಜಿಮ್ ಏರಿಯಾ ಇದೆ. ಎಸ್, ಜಿಮ್ ಏರಿಯಾ ಇದೆ. ಪ್ರತಿಯೊಂದು ಇದೆ. ಅವೆಲ್ಲವನ್ನ ಕಂಪ್ಲೀಟ್ ಆಗಿ ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀವಿ. ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಅನ್ನ ಈಗ ಮಾಡ್ತಾ ಇದೀವಿ ಮೇಡಮ್. ನಿಮ್ಮಿಂದ ಡೀಟೇಲ್ ಮಾಹಿತಿ ಬೇಕು. ಯಾಕಂದ್ರೆ ಯಾರಾದ್ರೂ ಈ ರೀತಿಯ ಮನೆಯನ್ನ ಕಟ್ಟೋರ್ ಇರ್ಬಹುದು, ಅಥವಾ ಕೇವಲ ಲಕ್ಸುರಿ ಮಾತ್ರ ಅಲ್ಲ, ಕಡಿಮೆ ಬಜೆಟ್ ಅಲ್ಲೂ ಮನೆಗಳನ್ನ ಕಟ್ತೀರಾ. ಆದ್ರೆ ಇದು ಒಂದು ಉದಾಹರಣೆ ಆಗ್ಬಹುದು. ಇಂತಹ ಮನೆಯನ್ನ ಕಟ್ಟೋಕ್ ಬಂದಾಗ ಸ್ವಲ್ಪ ಕಡಿಮೆ ದರದಲ್ಲಿ ನಮ್ಗೆ ಯಾರಾದ್ರೂ ಕಟ್ಟಿಕೊಡ್ತಾರಾ ಅಂತ ಇದ್ರೆ ಅದು ನಾನು ನಿಮ್ಮನ್ನ ಸಜೆಸ್ಟ್ ಮಾಡಬಹುದು ಅನ್ನೋ ನೆಲೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಇರುತ್ತೆ. ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆಯನ್ನ ಕಟ್ಟಬೇಕು ಅನ್ನುವಂತ ಇರಾದೆಯಲ್ಲಿ ಇದ್ರೆ ಇವರನ್ನ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು. ಮೇಡಮ್ ಇಲ್ಲಿಂದ ಶುರು ಮಾಡೋಣ, ಯಾಕಂದ್ರೆ ಎಂಟ್ರಿಯನ್ನ ಪ್ರಾರಂಭದಲ್ಲೇ ನಾವು ಹೇಳಲೇಬೇಕು. ಇದು ಒಂದು ಗ್ರೌಂಡ್ ಲೆವೆಲ್ ಗಿಂತ 1 feet ಹೈಟ್ ಅಲ್ಲಿ ಇದೆ. 2 feet ಇದೆಯಾ ಇದು? ಓಕೆ. ಎಷ್ಟು ಮೆಜರ್ಮೆಂಟ್ ಮೇಡಮ್ ಟೋಟಲ್? ಸರ್ ಸೈಡ್ ಡೈಮೆನ್ಷನ್ ಬಂದು 30 ಗೆ 50 ಇದೆ, 1500. ಫೇಸಿಂಗ್ ಬಂದು ನಿಮ್ಗೆ ಈಸ್ಟ್ ಫೇಸಿಂಗ್ ಇದೆ. ಸೊ ಈಸ್ಟ್ ಫೇಸಿಂಗ್ ಇದೆ. ಸೊ ನೀವು ಗೇಟ್ ಇದೆ ನೋಡ್ಬೋದು. ಮತ್ತೆ ಇಲ್ಲೆಲ್ಲ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದೀವಿ. ಇಡೀ ಮನೆಗೂ ಇದನ್ನ
ಹೌದು, ಅಂದ್ರೆ ಡಿಸೈನ್ಸ್ ಚೇಂಜ್ ಇದೆ ಸರ್. ಇಲ್ಲಿ ಎಲಿವೇಶನ್ ಅಲ್ಲಿ ನಾವು ಮಾಡಿರೋದು ಇಟಾಲಿಯನ್ ಮಾರ್ಬಲ್ ಮಾಡಿದೀವಿ. ಅಂಡ್ ಇಲ್ಲಿ ಬ್ಲಾಕ್ ಏನ್ ಕೊಟ್ಟಿದೀವಿ ಇದು ಕೂಡ ಅಷ್ಟೇನೆ, ಅದು ಕಾಂಟ್ರಾಸ್ಟ್ ಆಗಿ ಕೊಟ್ಟಿದೀವಿ. ಇದು ಬಂದು ಸಿಲಿಂಡರ್ ಕುಕ್ ಬೋರ್ಡ್ ಅಂತ ಲೈಟಿಂಗ್ ಅದನ್ನ ಕೊಟ್ಟಿದೀವಿ. ಬಹುಶಃ ನೈಟ್ ವ್ಯೂ ಅಂತೂ ಸಖತ್. ಹೌದು, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಗೇಟ್ ಸ್ಪೆಷಾಲಿಟಿ ನೀವು ನೋಡಬಹುದು. ಈ ಗೇಟ್ ಸ್ಪೆಷಾಲಿಟಿ ನೋಡಿ, ರಿಮೋಟ್ ಕಂಟ್ರೋಲ್ ಇದೆ. ಇದು ಬೈ ಹ್ಯಾಂಡ್, ಇದು ಹ್ಯಾಂಡಲ್. ಇದು ಜಸ್ಟ್ ನೀವು ಹ್ಯಾಂಡ್ ಯೂಸ್ ಮಾಡ್ಕೋಬಹುದು. ಬಿಕಾಸ್ ಎವ್ರಿ ಟೈಮ್ ನಾವು ರಿಮೋಟ್ ನೇ ಯೂಸ್ ಮಾಡ್ಕೊಂಡು ಕಾರ್ ಪಾರ್ಕಿಂಗ್ ಮಾಡ್ಬೇಕಾಗಿರುತ್ತೆ. ಇದು ಜಸ್ಟ್ ನಾವು ಹೋಗಿ ಬರೋದಕ್ಕಾದ್ರೆ ಇದ್ ಮಾಡ್ಕೋಬಹುದು. ಇದನ್ನ ನಾನು ತೋರಿಸ್ತೀನಿ ಈಗ. ಇದು ಮೂವ್ ಆಗುತ್ತೆ ನೋಡಿ. ರಿಮೋಟ್ ಕಂಟ್ರೋಲ್ ಇಂದ ಈ ಗೇಟು ಮೂವ್ ಆಗುತ್ತೆ. ಇದು ಅಲ್ಲಿ ರಿಮೋಟ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಓಪನ್ ಎರಡು ಆಗುತ್ತೆ. ನಿಮ್ಗೆ ಏನಾರ ಅಷ್ಟು ನಮ್ಗೆ ಓಪನ್ ಇರೋದಿಲ್ಲ, ಜಸ್ಟ್ ಡೈಲಿಗೆ ಹೋಗಿ ಬರೋದಕ್ಕಂದ್ರೆ ಇದು ಕೂಡ ನಾವು ಕೊಟ್ಟಿದ್ದೀವಿ. ಒಂದು ಆಪ್ಷನ್ ಇಟ್ಟಿದ್ದೀವಿ. ಈ ಮನೆಯ ಕಂಪ್ಲೀಟ್ ಇಂಟೀರಿಯರ್ ಇಂದ ಹಿಡಿದು ಪ್ರತಿಯೊಂದು ನಿಮ್ದೇನಾ ಹೇಗೆ? ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರೋಸೆಸ್. ಫ್ರಮ್ ದ ಸ್ಕ್ರಾಚ್ ಆಫ್ ಲ್ಯಾಂಡ್ ಏನ್ ಕೊಡ್ತಾರೆ ಅವ್ರ ಎಂಟಿ ಲ್ಯಾಂಡ್ ಅಲ್ಲಿ ಮನೆ ಕಟ್ಟಿ ಇಂಟೀರಿಯರ್ ಆಗಿರ್ಬೋದು, ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ಫಿನಿಶಿಂಗ್ ಮಾಡಿ ಕೀ ಕೊಡೋದಷ್ಟೇ ನಮ್ ಕೆಲಸ ಇರುತ್ತೆ. ಅದಾದ್ಮೇಲೆ ಗೃಹ ಪ್ರವೇಶ ಮಾಡ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎಂಟ್ರಿ ಆದ್ರೆ ನಿಮ್ಗೆ ಲಿಫ್ಟ್ ಇಲ್ಲೇ ಇದೆ ನೋಡಿ. ಈ ಟೆಕ್ನಾಲಜಿ ಅಥವಾ ಲಿಫ್ಟ್ ಗಳು ಎಲ್ಲವನ್ನು ನೀವೇ ಬೈ ಹ್ಯಾಂಡ್ ಮಾಡ್ತೀರಾ? ಹೌದು, ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದ್ರ ಪ್ರಕಾರ ಅವ್ರಿಗೆ ಲಿಫ್ಟ್ ಬೇಕಿದೆ. ಯಾಕಂದ್ರೆ ಏಜ್ ಇದೆ, ಮತ್ತೆ 3 ಫ್ಲೋರ್ ಇರೋದ್ರಿಂದ G+3 ಇರೋದ್ರಿಂದ ಓಡಾಡೋದಕ್ಕೆ ಇದು ಕಷ್ಟ ಆತಂತ ಲಿಫ್ಟ್ ರಿಕ್ವೈರ್ಮೆಂಟ್ ಇತ್ತು ಈ ಕ್ಲೈಂಟ್ ಗೆ. ಸೊ ಲಿಫ್ಟ್ ಇದೆ. ಇದು ಬಂದು 6 ಪೀಪಲ್ ಕೆಪಾಸಿಟಿ ಇರೋದು. ಇಲ್ಲಿ ಬಂದ್ರೆ ನಿಮ್ಗೆ ಜಿಮ್ ಏರಿಯಾ ಇದು ಸ್ವಲ್ಪ ಇನ್ನ ಕಂಪ್ಲೀಟ್ ಮಾಡ್ಬೇಕು ನಾವು. ಸೊ ಇದು ಮಿರರ್ ಜಿಮ್ ಏರಿಯಾ ಇರೋದ್ರಿಂದ ವರ್ಕೌಟ್ ಮಾಡೋದಕ್ಕೆ ಅಂಡ್ ಫ್ರೆಶ್ ಏರ್ ಕೂಡ ಎಲ್ಲ ಇರುತ್ತೆ. ಇಲ್ಲೂ ಕೂಡ ನಾವು ಫಾಲ್ ಸೀಲಿಂಗ್ ಮಾಡಿದೀವಿ. ಈವನ್ ಪಾರ್ಕಿಂಗ್ ಏರಿಯಾದಲ್ಲೂ ನಮ್ಗೆ ಆ ಲಕ್ಸುರಿ ಲುಕ್ ನಿಮ್ಗೆ ಕಾಣಿಸುತ್ತೆ. ಇಲ್ಲೂ ಕೂಡ ಲಕ್ಸುರಿ ಲುಕ್ ಇದೆ. ಜೊತೆಗೆ ಇಲ್ಲೊಂದು ಆರಾಮಾಗಿ ಒಂದ್ 2, 3, 4 ಕಾರನ್ನ ನಿಲ್ಸ್ಕೊಂಡು, ಇಲ್ಲ ಅಂದ್ರೆ ಇಲ್ಲಿ ಜಿಮ್ ಕೂಡ ಮಾಡ್ಕೋಬಹುದು. ಜಿಮ್ ಗೆ ಆಲ್ ಬಿಟ್ಟಿದೀವಿ. ಮತ್ತೆ ಇಲ್ಲಿ ಓನರ್ ಗೆ ರಿಕ್ವೈರ್ಮೆಂಟ್ ಇರೋದ್ರಿಂದ ಇಲ್ಲಿ ನಾವು ಒಂದು ಆಫೀಸ್ ಮಾಡಿದೀವಿ. ಆಫೀಸ್ ಸ್ಪೇಸ್ ಬಂದು ಇಲ್ಲೂ ಕೂಡ ಇಟಾಲಿಯನ್ ಮಾರ್ಬಲ್ ಮಾಡಿದೀವಿ. ಅಂಡ್ ಈ ಕಂಪ್ಲೀಟ್ ಮನೆ ಬಂದು ನೀವು ನೋಡೋದಾದ್ರೆ ಟೀಕ್ ಯೂಸ್ ಮಾಡಿರೋದು, ಏನು ಯೂಸ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ಬಾತ್ರೂಮ್ ಅಂಡ್ ವಿಂಡೋಸ್ ಎಲ್ಲದಕ್ಕೂ ಟೀಕ್. ಇಲ್ಲಿ ಬಂದು ಒಂದು ಆಫೀಸ್ ಸಿಟಿಂಗ್ ಸ್ಪೇಸ್ ಇದೆ. ಅಂಡ್ ಅಲ್ಲೂ 2 ಚೇರ್ಸ್ ಹಾಕಿ ಒಂದು 3 ಪೀಪಲ್ ಕುತ್ಕೋಬಹುದು ಇಲ್ಲಿ ಅವ್ರಿಗೆ. ಅಂಡ್ ಇಲ್ಲೂ ಕೂಡ ಒಂದು ವಾಶ್ರೂಮ್ ಕೊಟ್ಟಿದೀವಿ. ಇದು ನಾರ್ಮಲ್ ಇಂಡಿಯನ್ ಟಾಯ್ಲೆಟ್ ಅದು. ಬಟ್ ಇಲ್ಲಿ ಕೊಟ್ಟಿರುವಂತಹ ಡೋರ್ಸ್ ಇದೆಯಲ್ಲ, ಇದು ಪ್ರತಿ ಒಂದು ಕೂಡ ಟೀ ವುಡ್ ಅಲ್ಲೇ ಮಾಡಿರುವಂತದ್ದು. ಈಗ ಹೊರಗಡೆ ಹೋದ್ರೆ ಅಲ್ಲಿ ಏನೊಂದು ಸ್ಪೇಸ್ ಕಾಣಿಸ್ತಿದೆ, ಏನ್ ಮೇಡಮ್ ಅದು? ಸರ್ ಅದು ಸ್ಟೋರ್ ರೂಮ್ ತರ, ಲೈಕ್ ಏನಾದ್ರು ಸ್ಟಫ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಇವಾಗ ನಾವು ಕೊಟ್ಟಿದೀವಲ್ವಾ UPS ಅದ್ರದ್ದು ಇದೆ. ಮತ್ತೆ ಇಲ್ಲೂ ಕೂಡ ಏನಾದ್ರು ಥಿಂಗ್ಸ್, ಪೇಪರ್ಸ್, ವಾಟ್ ಎವರ್ ಜಿಮ್ ದೇ ಆಗಿರ್ಬೋದು ಏನಾದ್ರು ಇಡೋದಕ್ಕೆ ಇಲ್ಲೂ ಒಂದು ಸ್ಪೇಸ್ ಕೊಟ್ಟಿದೀವಿ. ಇಲ್ಲೂ ಕೂಡ ಒಂದು ಸಿಂಪಲ್ ಡೋರ್ಸ್ ಅಷ್ಟೇ. ಅದನ್ನ ಸಿಲಿಂಡರ್ ಗೆ ಇವಾಗ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿರೋದ್ರಿಂದ ಅದನ್ನ ಇದೆಲ್ಲ ಸಿಲಿಂಡರ್. ಹೌದು, ಈಗ ಏನಂದ್ರೆ ಲೀಕೇಜ್ ಆಯ್ತು ಇನ್ನೊಂದಾಯ್ತು ಅಂದ್ರೆ ಪ್ರಾಬ್ಲಮ್ ಇರಲ್ಲ, ಎಲ್ಲಾನು ಇಲ್ಲಿ ಇರುತ್ತೆ. ಡೈರೆಕ್ಟ್ ಸಿಲಿಂಡರ್ ಮೇಲೆ ಇಟ್ಕೊಂಡಾಗ ಏನಾದ್ರು ಇಶ್ಯೂ ಆದಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತಲ್ವಾ, ಅದರಿಂದ ಇವಾಗ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕೊಟ್ಟಿರ್ತೀವಿ. ಸೂಪರ್. ಮೇಲ್ಗಡೆ ಹೋಗೋಣ ಮೇಡಮ್. ಖಂಡಿತ ಸರ್. ಇಲ್ಲಿಂದ ಆಕ್ಚುಲಿ ಮನೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಇದು ಮೆಟ್ಟಿಲು, ಇದು ಎಷ್ಟು? 4 ಫೀಟ್ ಇದೆ. SSD ಕೊಟ್ಟಿದೀವಿ. ಲಪೋತ್ರ ಇಲ್ಲೂ ಕೂಡ ಸೇಮ್ ಮಾರ್ಬಲ್. ಔಟ್ ಸೈಡ್ ಏನಿತ್ತು ನಿಮ್ಗೆ ಅದೇ ಬಾರ್ಡರಿಂಗ್ ಬಂದು ಬ್ಲಾಕ್ ಕೊಟ್ಟಿದ್ದೀವಿ. ಮೇಡಮ್ ಇದು ಲಕ್ಸುರಿ ಬಜೆಟ್ ಅಲ್ಲಿ ಬರುತ್ತಾ ಹೇಗೆ? ಇದು ಇದು ಪ್ಯಾಕೇಜ್ ಯಾವ್ದು ಬರುತ್ತೆ ಹೇಗೆ ಇದು? ಸರ್ ಈ ಮನೆ ಬಂದು ಕಂಪ್ಲೀಟ್ ಮಾಡಿರೋದು ನಾವು ಲಕ್ಸುರಿ ಪ್ಲಸ್ ಬಜೆಟ್ ಅಲ್ಲಿ. ಸೊ ಇಲ್ಲಿ ಬರ್ತಾ ನಿಮ್ಗೆ ಒಂದು ವ್ಯೂ ಬರುತ್ತೆ. ಇಲ್ಲೂ ಕೂಡ ಲೈಟ್ ಕೊಟ್ಟಿದೀವಿ, ಪೆಂಡ್ರೋಮ್ಯಾಕ್ಸ್ ಕೊಟ್ಟಿದೀವಿ. ಓಕೆ, ಅಂಡ್ ಅದು ಸಿಲಿಂಡರ್ ಕೂಪ್ ಅಂತ ಲೈಟ್ ಹೇಳ್ತೀವಿ, ಅದನ್ನ ಕೊಟ್ಟಿದೀವಿ. ಇಲ್ಲೂ ಕೂಡ ನಾವು ಮಾರ್ಬಲ್ ಯೂಸ್ ಮಾಡಿದೀವಿ. ಈ ಮನೆಗೆ ಯೂಸ್ ಮಾಡಿರುವಂತಹ ಬಟನ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು. ಇಲ್ಲಿ ನೋಡಿ, ಇದು ನೋಡಿ, ಜಸ್ಟ್ ಇದನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಸೈಮನ್ ಬ್ರ್ಯಾಂಡ್ ಅದು. ಅಷ್ಟೇ ನೋಡಿ, ಇದೊಂಥರ ಚೆನ್ನಾಗಿದೆ. ಯಾಕಂದ್ರೆ ಬಟನ್ ಹೊರಗಡೆ ಇರುತ್ತೆ, ಪ್ರೆಸ್ ಮಾಡಬೇಕು, ಆತರ ಏನಿಲ್ಲ, ಜಸ್ಟ್ ಗೊತ್ತೇ ಆಗಲ್ಲ ಹೇಗೆ ಅನ್ನೋದು. ಜಸ್ಟ್ ವೆರಿ ಈಸಿ ಹ್ಯಾಂಡ್ಲಿಂಗ್. ಇಲ್ಲಿ ಬಂದ್ರೆ ನಿಮ್ಗೆ ವ್ಯೂ ಬಂದು SS ರೈಲ್ ಕೊಟ್ಟಿದೀವಿ, ಟಫನ್ ಗ್ಲಾಸ್ ಕೊಟ್ಟಿದೀವಿ. ಇವನ್ ಅಲ್ಲೂ ಕೂಡ ಒಂದು ಸ್ಟೋರೇಜ್ ಶೂದು ಇಲ್ಲ ಕೀ ವಾಟ್ ಎವರ್ ಅವ್ರು ಕುತ್ಕೊಂಡು ಪೂಜೆ ಮಾಡೋದನ್ನು ಅಲ್ಲೊಂದು ಸಿಟ್ಟಿಂಗ್ ತರ. ಅಂಡ್ ಮಾರ್ಬಲ್ ಅಗೇನ್. ಸೊ ಈ ಡೋರ್ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ನೋಡ್ತಿರ್ಬೋದು, ತುಂಬಾ ದೊಡ್ಡದಾಗಿದೆ. 10 ಇಂಚ್ ಇಲ್ಲಿ ಕೊಟ್ಟಿರೋದು. ಫುಲ್
10 ಇಂಚ್ ಕೊಟ್ಟಿದೀವಿ ಅಂಡ್ ಹೈಟ್ ಬಂದು 8 ಫೀಟ್. ಇಲ್ಲಿ ಕಾರ್ವಿಂಗ್ ಡಿಸೈನ್ ಕೊಟ್ಟಿದೀವಿ ಅಂಡ್ ಪಾಲಿಕೋಟ್ ವಿನಿಯರ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ನಿಮ್ಗೆ ನೀರ್ ಇರ್ಬೋದು ಇಲ್ಲ ಕುಂಕುಮ ಇಟ್ಟಾಗ ಸ್ಟೇನ್ಸ್ ಇರುತ್ತೆ ಕೆಲವೊಂದ್ ಕಡೆ ನೀವು ನೋಡಿರ್ಬೋದು. ಇಲ್ಲಿ ಏನು ಆಗಲ್ಲ, ನೀರಾಗ್ಲಿ ಏನೇ ಬಿದ್ರು ಕೂಡ ಇಟ್ ವೋಂಟ್ ಅಬ್ಸರ್ವ್ ಇರೋದು. ಅಂಡ್ ಫಿನಿಶಿಂಗ್ ನೋಡ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹೌದು, ಅಂಡ್ ಅದಕ್ಕೆ ಹೈಲೈಟಿಂಗ್ ಆಗಿ ಬಾರ್ಡರಿಂಗ್ ಕೊಟ್ಟಿದೀವಿ. ಇಲ್ಲಿ ನೋಡ್ಬೋದು ಸೇಫ್ಟಿ ಯಾರು ಬಂದ್ರೆ ನೋಡೋದಕ್ಕೆ ಅಂತ ಒಂದ್ ವಿಂಡೋ ಕೊಟ್ಟಿದೀವಿ. ಇದು ಕೂಡ 8 ಫೀಟ್. ಇದು ಒಳಗಡೆಯಿಂದ ನಾನು ತೋರಿಸ್ತೀನಿ. ಸ್ಟೀಲ್ ಕೊಟ್ಟಿದೀವಿ ರಾಡ್, ಅದು ಬಂದು 25 mm. ಒಳಗಡೆ ಹೋಗೋಣ. ಈ ಡೋರ್ ಸ್ಪೆಷಾಲಿಟಿ ಇನ್ನೊಂದು ಲಾಕ್ ಇದೆ. ಇದು ಬಂದು ಬಯೋಮೆಟ್ರಿಕ್ ಕಾರ್ಡ್ ಅಂಡ್ ಥಂಬ್ ಅಂಡ್ ಪಾಸ್ವರ್ಡ್ ಮೂರಿಂದನೂ ಲಾಕಿಂಗ್ ಸಿಸ್ಟಮ್ ಇದೆ. ಸೊ ಸೇಫ್ಟಿ ಪರ್ಪಸ್ಗೆ. ಎಸ್, ಕಂಪ್ಲೀಟ್ಲಿ ಒಳಗಡೆ ಬಂದ್ರೆ ಇಲ್ಲೂ ಕೂಡ ನೋಡಿ. ಹೌದು, ಅದು ಕೂಡ ಪಾಲಿಕೋಟ್ ಕೊಟ್ಟಿರೋದು. ಇಲ್ಲಿ ದೇವ್ರ ಮನೆ ಇದೆ. ಒಳಗಡೆ ಎಂಟ್ರಿ ಆದ ತಕ್ಷಣ ಹೌದು ಲೆಫ್ಟ್ ಸೈಡ್ ಅಲ್ಲಿ ದೇವ್ರ ಮನೆ ಇದೆ. ಇದು ಈಸ್ಟ್ ಫೇಸ್ ಆದ್ರಿಂದ ಹೌದು ಈ ದಿಕ್ಕಿಗೆ ಬರುತ್ತೆ. ಈ ದೇವ್ರ ಮನೆ ಎಲ್ಲ ನೀವು ಪಕ್ಕ ವಾಸ್ತು ಪ್ರಕಾರವಾಗಿ ಮಾಡಿರ್ತೀರ. ಯಾಕೆಂದ್ರೆ ಇವಾಗ ನೋಡಿ, ಒಬ್ರೊಬ್ರು ರಿಲಿಜಿಯನ್ ವೈಸ್ ಒಂದೊಂದು ನಮ್ಗೆ ವಾಸ್ತು ಇರುತ್ತೆ. ಸೊ ಈಗ ಬಂದಾಗ ಪೂಜಾ ರೂಮ್ ಬಂದು ಈ ಫೇಸಿಂಗ್ ಪ್ರಕಾರ ಯಾವ ವಾಸ್ತು ಪ್ರಕಾರ ಇರ್ಬೇಕು ಅದೇ ಇರುತ್ತೆ. ಕಂಪ್ಲೀಟ್ ಮನೆ ನೀವ್ ಯಾವ್ದೇ ತಗೊಳ್ಳಿ, ಲಾಸ್ಟ್ ಟೈಮು ಹೇಳಿದೆ ನಾನು. ಸೊ ಎಲ್ಲಾನು ಕೂಡ ನಮ್ಗೆ ವಾಸ್ತು ಪ್ರಕಾರನ ಅಂಡ್ ಅವರ ನೇಮಿಂಗು ಕೆಲವೊಂದು ಸ್ಪೆಸಿಫೈಡ್ ಇರುತ್ತೆ ವಾಸ್ತುನಲ್ಲೂ, ಅದೇ ಪ್ರಕಾರನೇ ನಾವ್ ಮಾಡ್ಕೊಡ್ತೀವಿ. ಇದೀಗ ಕಂಪ್ಲೀಟ್ ಹಾಲ್ ಅಲ್ವಾ? ಪೂಜಾ ರೂಮ್ ಅಲ್ಲಿ ಬಂದ್ರೆ ನಾವು ಅಸ್ಟೆಲಿನ್ ಗ್ರಾನೈಟ್ ಯೂಸ್ ಮಾಡಿದೀವಿ, ಮಾರ್ಬಲ್. ಸೊ ಅದು ನಿಮ್ಗೆ ಲೈಟ್ ರಿಫ್ಲೆಕ್ಟ್ ಆಗುತ್ತೆ ನೈಟ್ ಟೈಮ್ ಅಲ್ಲಿ. ಆಫ್ ಮಾಡಿದಾಗ ಇಟ್ ವಿಲ್ ರಿಫ್ಲೆಕ್ಟ್. ಇಲ್ಲೂ ಕೂಡ CNC ಕಟಿಂಗ್ ಕೊಟ್ಟಿದೀವಿ ಓಮ್ದು. ಇಲ್ಲೂ 2 ಸ್ಟೋರ್ ಕೊಟ್ಟಿದೀವಿ. ಇದು ಕೂಡ ಸೇಮ್ ಕೋಟ್ ಪಾಲಿಶಿಂಗ್. ಇಲ್ಲೂ ನೋಡ್ಬೋದು ನೀವು, ಎಂಟ್ರೆನ್ಸ್ ಆಗ್ತಿದ್ದಂಗೆನೆ ನಿಮ್ಗೊಂದು ಇಲ್ಲೊಂದು ಪಾಲಿಕೋಟ್ ಫಿನಿಶಿಂಗ್ UP ಮಾಡಿದೀವಿ. ಅಂಡ್ ಈ ಹೇಳಿದ್ನಲ್ಲ, ಸೊ ಇದು ಬಂದು ನಿಮ್ಗೆ ನೋಡ್ಬೋದು ಸ್ಟ್ರೆಂತ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಇದು ಸ್ಟೀಲ್ 25 mm ಕೊಟ್ಟಿದೀವಿ. ಸೇಮ್ ಈ ಡಿಸೈನ್ ಒಂಥರ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಕಂಪ್ಲೀಟ್ ವುಡ್ ಫಿನಿಶಿಂಗ್ ಇರೋದ್ರಿಂದ ಒಂಥರ ಮನೆಗೆ ಒಂದು ಕಳೆ ಬಂದಿದೆ ಅಂತ ಹೇಳ್ಬೋದಲ್ವಾ? ಇಲ್ಲಿ ಬಂದು 2 ಕೊಟ್ಟಿದೀವಿ ಡೋರು. ಮಸ್ಕೆಟ್ ಒಂದು ಇದಕ್ಕೆ ನೋಡಿ, ಇಲ್ಲಿ ಮೆಶ್ ನಿಮ್ಗೆ ಗೊತ್ತಾಗ್ತಿದ್ಯಾ? ಇಲ್ಲಿ ಮೆಶ್ ಒಂದು ಕೊಟ್ಟಿದೀವಿ. ಇದು ವುಡ್ಗೆನೆ ನಾವ್ ಇದ್ ಮಾಡಿದೀವಿ. ಕೆಲವೊಂದು ಏನಾಗುತ್ತೆ UPVC ಅಂತ ಮಾಡ್ತಾರೆ, ನಾವ್ ಆ ತರದ್ ಮಾಡಿಲ್ಲ. ಇಲ್ಲೂ ಕೂಡ ಸ್ಟೀಲ್ ರೋಡೇ ಕೊಟ್ಟಿದೀವಿ ನಾವು. ವಿಂಡೋಸ್ಗೂ ಕೂಡ ಸ್ಟೀಲ್ ರೋಡ್ಸ್ ಕೊಟ್ಟಿದೀವಿ. ಇಲ್ಲಿ ಹಾಲಲ್ಲಿ ಏನಂದ್ರೆ ವೆಂಟಿಲೇಷನ್ ಬೇಕು, ಗಾಳಿ. ಸೊ ಅದ್ರಿಂದ ಇಲ್ಲೂ ಕೂಡ ಸ್ಕೈಲೈಟ್ ಕಾನ್ಸೆಪ್ಟ್ ಮಾಡಿರೋದು. ಹೌದಾ? ಇಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ, ಬಟ್ ಮೇಲ್ ಹೋದಾಗ ನಿಮ್ಗೆ ಸ್ಕೈಲೈಟ್ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ಕೈಲೈಟ್. ಇಲ್ಲಿದೆ ಆಕ್ಚುಲಿ, ಇಲ್ಲಿ ಒಂದು ಹೊಸ ಲೈಟಿಂಗ್ ಅನ್ನ ಕೂಡ ಇಟ್ಟಿದ್ದಾರೆ. ಬಟ್ ನೀವು ಹೇಳಿಲ್ಲ ಅಂದ್ರೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಇದು ಕೂಡ ಒಂಥರ ಬೆಳಕಿನ ಮನೆ. ಇದು ಇಷ್ಟು ಲಕ್ಸುರಿ ಇದ್ರು ಕೂಡ ಸೂರ್ಯನ ಕಿರಣ ಬರ್ಲೇಬೇಕು ಅಂತ ಮಾಡಿದ್ದಾರೆ ಅವರು. ನಾವ್ ಅದನ್ನ ಫೈನಲ್ ಮೇಲ್ ಹೋದಾಗ ಕಾಣಿಸುತ್ತೆ ನಿಮ್ಗೆ ಅಲ್ಲಿ ಮಾಡಿದ್ದಾರೆ ಅಂತ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಸಡನ್ ಆಗಿ ಗೊತ್ತಾಗಲ್ಲ, ಯಾಕೆಂದ್ರೆ ನಾವು ಆ ಇಂಟೀರಿಯರ್ ಅಲ್ಲಿ ಕವರ್ ಮಾಡ್ಕೊಂಡಿದೀವಿ. ಹೌದು, ಟಿವಿ ಯೂನಿಟ್. ಇದು ಸೆಮಿ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದೀವಿ. ಇದೆಲ್ಲ ಬಂದು ಪ್ರೊಫೈಲ್ ಹ್ಯಾಂಡಲ್. ಒಳಗಡೆ ಲ್ಯಾಮಿನೇಟ್ ಅಷ್ಟೇ ನಾವು ವೈಟ್ ಲ್ಯಾಮಿನೇಟ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಬಂದು ನಾವು ಬೇರೆ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಒಂದು ಸ್ಟೋರ್ ರೂಮ್ ಇದೆ, ಒಂದು ಸ್ಟಫ್ಸ್ ಏನಾದ್ರು ಇದ್ರೆ ಇಟ್ಕೊಳ್ಳೋದಕ್ಕೆ ಒಂದು ಸ್ಟೋರ್ ರೂಮ್ ಮಾಡಿದ್ದಾರೆ. ಇದು ಕೂಡ ಡೋರ್ ನೋಡ್ಬೋದು ನೀವು. ಇದು ಕೂಡ ಸೇಮ್ 7 ಟೀಕೆ, ಎಲ್ಲ ಟೀಕೆ ಸರ್. ಈ ಮನೆಯಲ್ಲಿ ಯೂಸ್ ಮಾಡಿರೋದು ಟೀಕೆ ಕಂಪ್ಲೀಟ್ಲಿ. ಇಲ್ಲಿ ಬಂದು ಒಂದು ಹ್ಯಾಂಡ್ ವಾಶ್ ಡೈನಿಂಗ್ ಏರಿಯಾದಕ್ಕೆ ಬೇಕು ಅಂತ ಇದನ್ನ ಮಾಡಿದೀವಿ. ಸೊ ಇಲ್ಲೂ ಕೂಡ ಒಂದು ಫ್ಯಾನ್ಸಿ ಮಿರರ್ ಕೊಟ್ಟಿದೀವಿ. ನೀವು ಔಟ್ ಸೈಡ್ ನೋಡೋದಲ್ಲ ಮಾರ್ಬಲ್, ಸೇಮ್ ಅದೇ ತರನೇ ಕೊಟ್ಟಿದೀವಿ. ಸೊ ಇಲ್ಲೊಂದು ಸ್ಟೋರೇಜ್. ಇಲ್ಲಿ ಒಂದು ರೂಮ್ ಇದೆ. ಹೌದು, ಇಲ್ಲಿ ಒಂದು ಇದು ಬಂದು ಪರ್ಟಿಕ್ಯುಲರ್ಲಿ ಗೆಸ್ಟ್ ರೂಮ್ಸ್ ಅಂತ. ಇಲ್ಲೂ ಡೋರ್ ನೋಡಬಹುದು, ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಅಷ್ಟೇ, ಕ್ವಾಲಿಟಿ ಸೇಮ್. ಇದಕ್ಕೆಲ್ಲ ಗ್ಯಾರಂಟಿ ಇರುತ್ತೆ ಮೇಡಮ್? ಹೌದು ಸರ್, ಟೀಕ್ ವ್ಯಾಲ್ಯೂನೇ ಬೇರೆ ಅಲ್ಲ, ಅದು ನ್ಯಾಚುರಲ್ ವುಡ್ ಇರೋದನ್ನ ಟೀಕ್ ನಿಮ್ಗೆ ಗೊತ್ತೇ ಇರುತ್ತೆ. ಇದು ಬಂದು ಸ್ಲೈಡಿಂಗ್ ಡೋರ್ ಕೊಟ್ಟಿದೀವಿ ಗೆಸ್ಟ್ ರೂಮ್ಗೂ. ಸೊ ನೋಡ್ಬೋದು, ಸ್ಲೈಡಿಂಗ್ ಡೋರ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಜಾಗ, ಸ್ಪೇಸ್ ಕಂಜೆಸ್ಟೆಡ್ ಇದೆ. ಸ್ಲೈಡಿಂಗ್ ಡೋರ್ ಇಂದ ಹಿಂಗ್ ಓಪನ್ ಮಾಡೋದ್ರಿಂದ ನಮ್ಗೆ ಇನ್ನೊಂಚೂರು ಲೆಂತ್ ಬೇಕಾಗುತ್ತೆ. ಬಟ್ ಸ್ಲೈಡಿಂಗ್ ಇರೋದ್ರಿಂದ ಫ್ಯಾನ್ಸಿ ಆಗೋ ಸ್ವಲ್ಪ ಲಕ್ಸುರಿ ಕಾಣುತ್ತೆ ಒಂದು, ಅಂಡ್ ಈಸಿ ಮೂವ್ಮೆಂಟ್ ಇರುತ್ತೆ. ಡೋರ್ ತೆಗ್ದಿ ಹಾಕಿ ಮಾಡೋದಕ್ಕಿಂತ ನಿಮ್ಗೆ ಎಷ್ಟು ಬೇಕಷ್ಟು ತಗೋಬಹುದು. ಇಲ್ಲೂ ಕೂಡ ನಾವು ಇಡೀ ಮನೆಗೆ ಯೂಸ್ ಮಾಡಿರೋದು ಲ್ಯಾಮಿನೇಟ್ ಬಂದು ಅಕ್ರೆಲಿಕ್. ಕಂಪ್ಲೀಟ್ ಮನೆ ಬಂದು ಎಲ್ಲಾ ಕಡೆನೂ ನಾವು ಅಕ್ರೆಲಿಕ್ ಮಾಡಿದ್ವಿ. ಇದು ಬಂದು ಕಾಂಬಿನೇಷನ್ ಕೊಟ್ಟಿರೋದು ವೈಟ್ ವಿತ್ ಗೋಲ್ಡ್ ಕೊಟ್ಟಿದೀವಿ. ಇಲ್ಲೂ ಒಂದು ಮೆಶ್ ವಿಂಡೋ ಕೊಟ್ಟಿದೀವಿ. ಇಲ್ಲೊಂದು ಡ್ರೆಸ್ಸಿಂಗ್, ಇವನ್ ಗೆಸ್ಟ್ ಬಂದ್ ಏನಾದ್ರು ಸ್ಟೇ ಮಾಡಿ ರೆಡಿ ಆಗ್ತಾರಂದ್ರೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೀವಿ.
ಬಹುಶಃ ಈ ಕಾಟು ಕೂಡ ನಾವೇ ಮಾಡಿರೋದು. ಸೊ ಇದು ಕೂಡ ಅಕ್ರಾಲಿಕ್. ಇದು ಕೂಡ ಅಕ್ರಾಲಿಕ್ ಏನೆ. ಈಗ ಬ್ಯಾಕ್ ಸೈಡ್ ಬೋರ್ಡ್ ಕೊಟ್ಟಿದೀವಿ. ಅಂದ್ರೆ ಕ್ವಾಲಿಟಿ ಅಂತೂ ಸೂಪರ್. ಇಲ್ಲಿ ಕೂಡ ಫಾಲ್ ಸೀಲಿಂಗ್ ಮಾಡಿದೀವಿ ನೋಡಿ. ಅಲ್ಲೂ ಕೂಡ ನಾವು ವುಡನ್ ಕೊಟ್ಟಿ ಮಧ್ಯದ ಸ್ಟ್ರೀ ಪ್ಲೇಟ್ ತಗೊಂಡು ಮಾಡಿರೋದು. ಇದು ಗೆಸ್ಟ್ ರೂಮ್ ಗೆ ಮಾಡಿರೋದು. ಈಗ ಮೇಲ್ಗಡೆ ಫ್ಯಾಮಿಲಿ ರೂಮ್ ಇದೆ, ಅದಕ್ಕಿಂತ ಮುಂಚೆ ಕಿಚನ್ ಇದೆ ಸರ್. ಸೊ ಕಿಚನ್ಗೂ ಮತ್ತೆ ಹಾಲ್ಗೂ ಒಂದು ಪಾರ್ಟಿಷನ್ ಬೇಕಂತ ಇದನ್ನ ಯೂಸ್ ಮಾಡಿದೀವಿ. ಹೌದು, ಡಿಸೈನ್ ಪರ್ಪಸ್ ಆಗಿ ಇಲ್ಲಿನ ಸ್ಟೋರ್ ಏನಾದ್ರು ಫ್ಯಾನ್ಸಿ ಐಟಮ್ಸ್, ಪ್ಲಾಂಟ್ಸ್ ಇದೆಲ್ಲ ಇಡ್ಬೋದು ಇಲ್ಲಿ. ಅದಕ್ಕೂ ಯೂಸ್ ಮಾಡ್ಕೋಬಹುದು. ಕಿಚನ್ ಅಂತ ಬಂದ್ರೆ ನಮ್ದು ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಟ್ಯಾಂಡಮ್ ಅಕ್ರಾಲಿಕ್, ಸೋಶಿ ಲ್ಯಾಮಿನೇಟ್ ಎಲ್ಲ ಬಂದು ನೀವು ನೋಡ್ಬೋದು ಅಕ್ರಾಲಿಕ್ ಇದೆ. ಸೊ ಟ್ಯಾಂಡಮ್ ಹ್ಯಾಸ್ ಯೂಶುವಲ್ ಕಟ್ಲರಿ. ಈ ಇದ್ರಲ್ಲಿ ಬಂದು ಏನಾಗಿದೆ, ಕಂಪ್ಲೀಟ್ ವಾರ್ಡ್ರೋಬ್ ನಾವು ಟ್ಯಾಂಡಮ್ ಯೂಸ್ ಮಾಡಿದೀವಿ. ಈವನ್ ನೀವು ಯಾವ್ದೇ ಸ್ಟೋರ್ ಇದನ್ನ ನೋಡಿ, ಇದು ಡಿಫ್ರೆನ್ಸ್. ಹೌದು, ನೀವು ನೋಡಿರ್ಬೋದು ಪ್ರೀವಿಯಸ್ ರೆಂಟಲ್ ಎಲ್ಲ ಸ್ಟೀಲ್ ಇರುತ್ತೆ, ಇದು ಬಂದು ಟ್ಯಾಂಡಮ್ ಅಂತ ಹೇಳ್ತಾರೆ. ಇದು ಬಂದು ಟಾಲ್ ಯೂನಿಟ್. ಏನೇ ಗ್ರೋಸರಿ ಥಿಂಗ್ಸ್ ಇದ್ರು ಕೂಡ ನೀವು ಎಲ್ಲಾನು ಸ್ಟೋರ್ ಮಾಡ್ಬೋದು. ಜ್ಯೂಸ್ ಆರ್ ಸ್ನಾಕ್ಸ್ ವಾಟ್ ಎವರ್ ಅವ್ರಿಗೆ ಏನ್ ಸ್ಟೋರೇಜ್ ಬೇಕು ಇದ್ ಮಾಡ್ಬೋದು. ಈಗ ನೋಡ್ಬೋದು ನೀವು ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಲೈಕ್ ಬಿಗ್ ವೆಸಲ್ಸ್ ಏನಾದ್ರು ಇದ್ದಾಗ ಪಾತ್ರೆಗಳನ್ನ ತೊಳ್ಕೊಳ್ಳೋದಕ್ಕೆ ಇದು 3 ಇದೆ ಸರ್ ಫೀಟ್. ಇಲ್ಲೂ ಕೂಡ ಹ್ಯಾಂಗರ್ ಗೆ ನೋಡ್ಬೋದು ನೀವು ಫ್ಯಾನ್ಸಿ ಆಗಿರೋಂತ ಹ್ಯಾಂಡಲ್ಸ್ ಕೊಟ್ಟಿದೀವಿ. ಪ್ರತಿಯೊಂದು ಕೂಡ ಒಂಥರ ಸ್ಪೆಷಲ್ ಆಗಿದೆ. ಹೌದು, ಇದನ್ನೆಲ್ಲ ಹೇಗೆ ನೀವು ಅವ್ರ ಓನರ್ ಹತ್ರ ಕೇಳಿ ಅವ್ರ ಇನ್ಪುಟ್ ತಗೊಳ್ತೀವಿ. ಕೆಲವೊಂದು ಅವ್ರಿಗೆ ಯಾವ ರೀತಿ ಬೇಕಿದೆ ಮತ್ತೆ ಎಕ್ಸಾಕ್ಟ್ ರಿಕ್ವೈರ್ಮೆಂಟ್ ಏನಿದೆ, ಇಲ್ಲ ಎಲ್ಲರೂ ನೋಡಿ ಅವ್ರಿಗೆ ಈ ತರ ಬೇಕಿದೆ ಅನ್ನೋದು ಇರುತ್ತಾ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನಾವು ನಮ್ ಚಾಯ್ಸಸ್ ನ ಕೊಡ್ತೀವಿ. ಅದ್ರಲ್ಲಿ ಬೆಸ್ಟ್ ಇರೋದನ್ನ ನಾವು ಚೂಸ್ ಮಾಡ್ತೀವಿ. ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು ನೀವು 3 ಫೀಟ್ ಇದೆ, ಸೇಮ್ ಮಾರ್ಬಲ್ ಕಂಟಿನ್ಯೂಟಿ ಇದೆ ಇಲ್ಲಿ. ಅಂಡ್ ಇದು ಬಂದು ಟಫನ್ ಗ್ಲಾಸ್ ವಿತ್ ಟೀಕ್. ನೋಡಿ ಇಲ್ಲೂ ಕೂಡ ಇದು ಕೂಡ ಕಾರ್ವಿಂಗ್ ಮಾಡಿದೀವಿ. ಫಿನಿಶಿಂಗ್ ಅಂತೂ ತುಂಬಾ ಸೂಪರ್ ಅಂತ ಹೇಳ್ಬೋದು ಮೇಡಮ್. ಜೊತೆಗೆ ಈಗ ನೀವ್ ಹೇಳಿದ್ರಿ ಸೊ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಪ್ರೊವೈಡ್ ಮಾಡ್ತೀವಿ ಅಂತ. ಸಪೋಸ್ ಅವರೇ ಏನಾದ್ರು ಪರ್ಚೇಸ್ ಮಾಡೋಕೆ ಬೈ ಮಾಡೋಕೆ ಅವಕಾಶ ಇರುತ್ತಾ? ಪರ್ಚೇಸ್ ಮಾಡೋದಕ್ಕೆ ಇರುತ್ತೆ. ಅವ್ರು ಯಾವ್ದು ಬೇಕೋ ಅದನ್ನ ಓಪನ್ ಆಗಿ ನಾವೆಲ್ಲಾ ಆಪ್ಷನ್ಸ್ ಕೊಡ್ತೀವಿ. ಇಲ್ಲ ಅವ್ರು ಇನ್ನೊಂದ್ ಯಾವ್ದೋ ಶಾಪ್ ಅಲ್ಲಿ ಇಲ್ಲ ನಂಗೆ ಇದು ಇಷ್ಟ ಆಯ್ತು, ನಂಗೆ ಅದೇ ಬೇಕಂತಂದ್ರೆ ವಿ ಕ್ಯಾನ್ ಪ್ರೊಕ್ಯೂರ್. ಬಟ್ ನಾವು ಕೊಡೋ ಆಪ್ಷನ್ ಎಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ ನಮ್ಗೆ ಇಮಿಡಿಯೇಟ್ ಬರುತ್ತೆ. ಎಕ್ಸಾಂಪಲ್ ಇವಾಗ ಒಂದು ಮಾರ್ಕೆಟ್ ಅಲ್ಲಿ ಏನ್ ಬರುತ್ತೆ, ಫಸ್ಟ್ ಬರೋದೇ ಯಾರಿಗೆ, ನಮ್ಗಳಿಗೆ. ಸೊ ಕ್ಲೈಂಟ್ ಫಸ್ಟ್ ರೀಚ್ ಆಗ ನಮ್ಗಿರೋದ್ರಿಂದ ಫಸ್ಟ್ ಆಪ್ಷನ್ ಅವ್ರಿಗೆ ಅದನ್ನೇ ಕೊಟ್ಟಿರ್ತೀವಿ. ಸೊ ಇಲ್ಲಿಂದ ನೀವು ವ್ಯೂ ನೋಡ್ಬೋದು ಹಾಲ್. ಇಲ್ಲಿಂದ ಯಾರಾದ್ರೂ ಕೆಳಗಡೆ ಬಂದಿದ್ರೆ ಅಲ್ಲಿ ಸೋಫಾ ಬಂದ ಮೇಲೆ ಅವ್ರು ಕೂತಿದ್ರೆ ಇಲ್ಲಿ ಒಂದ್ಸಲ ನೋಡ್ಕೊಂಡು ಕೆಳಗಡೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಕಿಡ್ಸ್ ಬೆಡ್ರೂಮ್ ಇದೆ. ಅಗೇನ್ 7 ಫೀಟ್ ಡೋರ್. ಸೊ ಇಲ್ಲೂ ಕೂಡ ಅಕ್ರಾಲಿಕ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು. ಇಲ್ಲೂ ಕೂಡ ಸ್ಲೈಡಿಂಗ್ ಡೋರ್ಸ್ ಯೂಸ್ ಮಾಡಿದೀವಿ. ಈ ಡಿಸೈನ್ಸ್ ಎಲ್ಲ ನೀವೇ ಮಾಡಿದ್ರೆ ಅಥವಾ ಓನರ್ ಇದೇ ತರ ಬೇಕು ಅಂತ ಏನಾದ್ರು ಹೇಳಿದ್ರೆ? ಸರ್ ನಾನು ಹೇಳಿದಾಗೇನೆ ಅವರು ನಮ್ಗೆ ಈ ತರ ವಾರ್ಡ್ರೋಬ್ಸ್ ಬೇಕು ಕಿಡ್ ರೂಮ್ ಗೆ ಅಂತ ನಾವು ಡಿಸೈನ್ ಮಾಡಿ ತೋರಿಸ್ತೀವಿ. ಸೊ ಈ ತರ ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ, ಈ ತರ ಕಾಂಟ್ರಾಸ್ಟ್ ಯೂಸ್ ಮಾಡ್ತೀವಿ. ಕಿಡ್ಸ್ ರೂಮ್ ಆಗಿರೋದ್ರಿಂದ ಸ್ವಲ್ಪ ಫ್ಯಾನ್ಸಿ ಕಲರ್ ಯೂಸ್ ಮಾಡಿದೀವಿ. ನೀವು ನೋಡ್ಬೋದು ಬ್ಲೂ ಯೂಸ್ ಮಾಡಿದೀವಿ ವಿತ್ ಪ್ರಿಂಟೆಡ್. ಇದು ಟೆಕ್ಸ್ಚರ್ ನಿಮ್ಗೆ ಡಿಫ್ರೆಂಟ್ ಅನ್ಸುತ್ತೆ. ಹೌದು, ಇಷ್ಟು ದೊಡ್ಡ ಮನೆ ಆದ್ರೂ ಡೇ ಟೈಮ್ ಅಲ್ಲಿ ಬೆಳಕೆ ಬೇಡ, ಬೇಡ. ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ. ಯಾಕಂದ್ರೆ ಅಲ್ಲಿ ನೋಡಿ ಕಿಟಕಿಗಳು ನೋಡಿ ಎಲ್ ಶಿಪ್ ತರ ಕೊಟ್ಟಿದೀವಿ. ಇಲ್ಲೊಂದು ಡ್ರೆಸ್ಸಿಂಗ್ ಇದೆ. ಹೌದು, ಇಲ್ಲಿ ನೋಡ್ಬೋದು ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಓಕೆ. ಸೊ ಅಲ್ಲೂ ಕೂಡ ಕಿಟಕಿಲಿ ಕಂಪ್ಲೀಟ್ ಆಗಿ ಬೆಳಕು ಬರುತ್ತೆ, ವ್ಯೂ ಬರುತ್ತೆ ನಿಮ್ಗೆ. ಹೊರಗಡೆ ವ್ಯೂ ಕೂಡ ಕಾಣಿಸುತ್ತೆ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್. ಓಕೆ. ಸೊ 7 ಫೀಟ್ ಇದೆ. ಅಂಡ್ ಎಲ್ಲ ಬಂದು ಹೈ ಗ್ಲೋಸಿ ಎಲ್ಲ ಟೈಲ್ಸ್ ಯೂಸ್ ಮಾಡಿರೋದು ಎಲ್ಲ ಬಾತ್ರೂಮ್. ಅಂದ್ರೆ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಅದಕ್ಕೆ ಇದು ಪ್ಯಾಕೇಜ್ ಬಂದು ಲಕ್ಸುರಿ ಪ್ಲಸ್ ಪ್ಯಾಕೇಜ್. ಲಕ್ಸುರಿ ಪ್ಯಾಕೇಜ್ ಇದೆ ನೋಡಿ. ಇಲ್ಲೆಲ್ಲ ನೋಡಿ ಮಾಡಿರೋ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಕ್ಕಳಿಗೆ ಬಹುಶಃ ಇದು ಏನಾದ್ರು ಖಾಲಿ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು. ಯಾಕಂದ್ರೆ ಈಗ ಎಡ್ಜಸ್ ಕೊಟ್ಟಾಗ ಸ್ಕ್ವೇರ್ ಇಲ್ಲಿ ತಗ್ಲೋದು ಓಡಾಡ್ಬೇಕಾದ್ರೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡಿದೀವಿ ಆ ಡಿಸೈನ್ ಕೊಟ್ಟಿದೀವಿ. ಎಷ್ಟು ಟೈಮ್ ಹಿಡಿಯಿತು ಮೇಡಮ್ ನಿಮ್ಗೆ? ಸರ್ ಇದು ಆಲ್ಮೋಸ್ಟ್ 1.3
1 year ಒಳಗೇನೆ ಕೆಲವೊಂದು ಅವ್ರದ್ದು ಡೇಟ್ಸ್ ಎಲ್ಲ ಇರುತ್ತಲ್ವಾ ಲೋನ್ ಪ್ರೋಸೆಸ್ ಅದ್ರಿಂದ ಸ್ವಲ್ಪ ಇದಾಗಿದೆ. ಸೊ ಆಲ್ಮೋಸ್ಟ್ ಆ ತರ ಇದೆ. ಇದೇನಿದು ಇದು ಸ್ಟಡಿ ಟೇಬಲ್. ಇನ್ ಕೇಸ್ ಮಕ್ಕಳಲ್ಲಿ ಇದ್ರೆ ಇಬ್ರು ಇರೋದ್ರಿಂದ ಇಲ್ಲೊಂದು ಸ್ಟಡಿ ಟೇಬಲ್, ಇಲ್ಲ ಟ್ಯೂಷನ್ ಮಾಡ್ತಾರೆ ಬಂದು ಅನ್ನೋರ್ಗೆ ಇದೊಂದು ಸ್ಪೇಸ್ ಇರ್ಲಿ ಅಂತ ಇಲ್ಲೊಂದು ಬಾಲ್ಕನಿ ವ್ಯೂ ಕೊಟ್ಟಿದೀವಿ. ಔಟ್ ಸೈಡ್ ನೋಡ್ಕೋಬಹುದು. ಇಲ್ಲೂ ಕೂಡ ನಾವು ಮಾರ್ಬಲ್ ಯೂಸ್ ಮಾಡಿರೋದು ವಾಲ್ದು. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾರ್ಬಲ್. ನೋಡಿ ಒಂಥರ ಅಲ್ವಾ, ಇಟಾಲಿಯನ್ ಮಾರ್ಬಲ್ ಸ್ಪೆಷಾಲಿಟಿನೇ ಅದು ನಿಮ್ಗೆ. ಇಲ್ಲೂ ಕೂಡ SS ರೈಲ್ ಅಂಡ್ ಟಫನ್ ಗ್ಲಾಸ್ ಕೊಟ್ಟಿದೀವಿ. ಇಲ್ಲಿ ಮಳೆ ನೀರ್ ಏನಾದ್ರು ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಇದು ನೋಡ್ಬೋದು ನೀವು, ಹೈಟ್ ಇಟ್ಟಿದೀವಿ. ಸೊ ಇದು ಬಂದು ರಾಫ್ಟರ್ ಯೂಸ್ ಮಾಡಿದೀವಿ ವೈಟ್ ಗೆ. ಇದು ಅಕ್ರಾಲಿಕ್, ಇದು ರಾಫ್ಟರ್. ನೀವ್ ನೋಡ್ಬೋದು ಒಂದ್ ಲೈನ್ ಸ್ಮಾಲ್ ತರ ಅನ್ಸುತ್ತೆ, ಬಟ್ ನೀವು ಕ್ಲೀನಿಂಗ್ ಗೆ ಎಲ್ಲ ಈಸಿ ನೋಡಿ, ಈಸಿ ಇದೆ. ಹೌದು, ಗ್ಲೌಸಿ ಫಿನಿಶಿಂಗ್. ಹೇಗೆ ಕಂಪ್ಲೀಟ್ ಮನೆ ಬಂದು ನಾವು ಬ್ರಿಕ್ಸ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಮುಂಚೆ ಕೆಲವೊಂದು ಬಿಲ್ಡಿಂಗ್ಸ್ ಬಂದು ನಾವು ಬ್ಲಾಕ್ಸ್ ಅಲ್ಲಿ ಮಾಡಿದ್ವಿ. ಕಂಪ್ಲೀಟ್ ಮನೆ ಏನಿದೆ ಬ್ರಿಕ್ಸ್ ಅಲ್ಲಿ ಮಾಡಿದ್ವಿ. ಇಟ್ಟಿಗೆ, ಹೌದು, ಇಟ್ಟಿಗೆ ಮಾಡಿ. ಹಾಗಾದ್ರೆ ಇದರ ಸ್ಟ್ರೆಂತ್, ಹೌದು, ಕ್ವಾಲಿಟಿ ಸ್ಟ್ರೆಂತ್ ನಿಮ್ಗೆ ಡಬಲ್ ಇರುತ್ತೆ. ಸೊ ಈ ರೂಮ್ ಬಂದ್ರೆ ನೀವು ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಮಾಸ್ಟರ್ ಬೆಡ್ರೂಮ್. ಈ ಮನೆ ಓನರ್ ಏನಿದ್ದಾರೆ ಅವ್ರ ಬೆಡ್ರೂಮ್ ಇದು. ಸೊ ನೀವ್ ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟಿವಿ ಇರ್ಬೋದು, ವಾಲೆಟ್ ಇರ್ಬೋದು. ಇಲ್ಲಿ ಬಂದು ಮೆಟೀರಿಯಲ್ ಯೂಸ್ ಮಾಡ್ತಿರೋದು ನಾವು ರಾಫ್ಟರ್, ವುಡನ್ ಫಿನಿಶಿಂಗ್ ಇರೋದು ನೋಡ್ಬೋದು ನೀವು, ಚಾಕ್ಲೇಟ್. ಸೊ ಅಗೇನ್ ಇಲ್ಲೂ ಕೂಡ ಅಕ್ರೆಲಿಕ್ ಮಾಡಿದೀವಿ. ಓಕೆ, ಬೆಡ್ ಗೆ ಮತ್ತೆ ಬೆಡ್ ಬೋರ್ಡ್ ಬಂದು ವೈಟ್ ಕಾಂಬಿನೇಷನ್ ಕೊಟ್ಟಿದೀವಿ, ಕುಶನ್ ಸಾಫ್ಟ್ ಆಗಿ. ಓಕೆ, ಇಲ್ಲಿ ಬಂದು ಟಿವಿದು ಕೊಟ್ಟಿದೀವಿ. ಸೊ ಹೋಮ್ ಥಿಯೇಟರ್ ಬಿಟ್ರು ಇಂಡಿವಿಜುವಲ್ ರೂಮ್ಗೂ ಕೂಡ ನಾವೇನ್ ಮಾಡಿದೀವಿ, ಟಿವಿ ದೊಡ್ಡದೇನ್ ಪ್ರೈವಸಿಗೆ ಅದನ್ನು ಕೂಡ ಕೊಟ್ಟಿದೀವಿ. ಸೊ ಒಂದು ಬಿಲ್ಡಿಂಗ್ ಕಟ್ಟುವಾಗ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಸೊ ಅದಕ್ಕೆಲ್ಲ ನೀವು ಏನ್ ಪ್ರಾಮಿನೆನ್ಸ್ ಕೊಡ್ತೀರಾ ಅಂತ? ಯಾವ ಸರ್, ಇವಾಗ ನೀವೇ ಒಂದ್ ಕ್ಲೈಂಟ್ ಅಂತ ಅನ್ಕೊಳ್ಳೋಣ, ನೀವೇ ನೋಡ್ತಿದ್ದೀರಾ ಎಲ್ಲಾರು ಏನಾರು ಸಣ್ಣದು ಲೂಪ್ ಚಿಪೋಟ್ ಆಗಿರೋದು, ಇಲ್ಲ ಫಿನಿಶಿಂಗ್ ಇಲ್ಲ ಅಂತ ಏನಾರು ಕಾಣಿಸ್ತಾ? ಏನು ಕಾಣಿಸಿಲ್ಲ. ನೀವ್ 2 ಬಿಲ್ಡಿಂಗ್ ಅದು ನೋಡಿದೀರಾ, ಏನಾರು ಕಾಣಿಸಿದ್ಯಾ ನಿಮ್ಗೆ? ಇಲ್ಲ ಏನಾರು ಹೈಡ್ ಮಾಡಿದ್ಯಾ ನಾವು ಶೂಟ್ ಮಾಡ್ಬೇಕಾದ್ರೆ? ಸೊ ಅದೇ ಕ್ವಾಲಿಟಿ ಸರ್ ನಾನು ಹೇಳ್ಬೋದು, ಅದೇ ಆನ್ಸರ್ ಹೇಳ್ಬೋದು. ಯಾಕೆ ಜೆನ್ಯೂನ್ ಆಗಿ ಕ್ಲೈಂಟ್ ಗಳು ಬರೋದಲ್ದೇನೆ ನಾವ್ ಹೇಳ್ತೀವಿ, ನೀವು ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಹೋಗಿ ವಿಸಿಟ್ ಮಾಡಿ, ನಮ್ದು ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಹೇಗಿದೆ ಅಂತ ನೋಡ್ಕೊಂಡು ಆಮೇಲೆ ನೀವು ಬನ್ನಿ ನಮ್ಮ ಹತ್ರ ಅಂತ. ಬಿಕಾಸ್ ನೀವು ಒಂದೇ ಟೈಮ್ ಬಂದು ಬುಕಿಂಗ್ ಆತರ ಅಲ್ಲ ನಮ್ದು ಪ್ರೋಸೆಸ್. ಬರ್ತೀರಾ, ಎನ್ಕ್ವೈರಿ ಮಾಡ್ತೀರಾ, ಬೇರೆ ಇನ್ನ 10 ಕಡೆ ವಿಚಾರಿಸ್ಕೊಂಡ್ ಬನ್ನಿ, ಕಂಪ್ಯಾರಿಸನ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ, ಅಂಡ್ ಅದಾದ್ಮೇಲೆ ನಾವು ಯಾವ್ದೇ ಕನ್ಸ್ಟ್ರಕ್ಷನ್ ಅವ್ರಿಗೆ ಎಲ್ಲಿ ಕನ್ವೀನಿಯಂಟ್ ಇದೆ ಆ ಪ್ರಾಜೆಕ್ಟ್ ಗೆ ಕಳಿಸ್ತೀವಿ, ನಾವು ನೋಡ್ಕೊ ಬನ್ನಿ ಅಂತ. ಅಂಡ್ ಈ ತರ ಕಂಪ್ಲೀಟ್ ಆಗಿರೋ ಹೋಮ್ದು ರಿವ್ಯೂ ಬೇಕು ಅಂದ್ರೆ ಆ ಕ್ಲೈಂಟ್ ಪರ್ಮಿಷನ್ ತಗೊಂಡು ಒಂದ್ ದಿವಸ ಫಿಕ್ಸ್ ಮಾಡಿ ಕ್ಲೈಂಟ್ ನ ಬೇಕಾದ್ರೆ ವಿಸಿಟ್ ಮಾಡಿಸ್ತೀವಿ. ಸೊ ಯಾಕೆಂದ್ರೆ ನಿಮ್ಗೆ ಅಲ್ಲಿ 2 ಟ್ರಸ್ಟ್ ಬರುತ್ತೆ, ಫೀಡ್ಬ್ಯಾಕ್. ಅಂಡರ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಹೋಗ್ತಿದೆ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಆಫ್ಟರ್ ಫಿನಿಶಿಂಗ್ ನಮ್ ರ್ಯಾಪೋ ಆಗಿರ್ಬೋದು, ಹ್ಯಾಂಡ್ ಓವರ್ ಯಾವ ರೀತಿ ಆಗಿದೆ ಅಂತ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಒಂದ್ ಸ್ಪೆಷಾಲಿಟಿ ವಾಕಿಂಗ್ ವಾರ್ಡ್ರೋಬ್ಸ್ ಇದೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ನೋಡ್ಬೋದು ನೋಡಿ, ಇಲ್ಲಿ ವಾವ್ ಸೂಪರ್, ಗೊತ್ತೇ ಆಗಲ್ಲ ಇದು. ಹೌದು, ಇದು ಹೈಡನ್ ಇದೆ ನೋಡಿ. ಸೊ ಇಲ್ಲಿ ಕಂಪ್ಲೀಟ್ ಸಡನ್ ಆಗಿ ಯಾರಾದ್ರೂ ಔಟ್ ಸೈಡ್ ಪೀಪಲ್ ಬಂದ್ರು ಕೂಡ ಗೊತ್ತಾಗಲ್ಲ. ಇದು ವಾಕಿಂಗ್ ವಾರ್ಡ್ರೋಬ್ಸ್ ಇದೆ. ಸೊ ಬಂದು ಇಲ್ಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬೋದು ಸರ್. ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಕೊಟ್ಟಿದೀವಿ, ನೋಡ್ಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಇಲ್ಲೂ ಕೂಡ ಸೇಮ್ ಅಕ್ರಾಲಿಕ್ ಫಿನಿಶಿಂಗ್ ಇದೆ. ಇಲ್ಲಿ 2 ಡ್ರಾಯರ್ಸ್ ಕೊಟ್ಟಿದೀವಿ. ಸೊ ಇಲ್ಲಿ ಡ್ರೆಸ್ಸಿಂಗ್ ಅಂಡ್ ಅದನ್ನ ಅಗೇನ್ ಪ್ರೊಫೈಲ್ ಹ್ಯಾಂಡಲ್ ಕೊಟ್ಟಿದೀವಿ. ಇಲ್ಲಿ ಆಕ್ಸೆಸರೀಸ್ ಇಟ್ಕೊಳ್ಳೋದಕ್ಕೆ ಲೇಡೀಸ್ ಆಗಿರ್ಬೋದು, ಏನೇ ಇರ್ಬೋದು. ಇದು ಸೊ ಇದು ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದೀವಿ ಸರ್. ನೀವು ನೋಡ್ಬೋದು, ಕಂಪ್ಲೀಟ್ ನಾವು ರೆಡಿ ಆಗಿ ಡ್ರೆಸ್ ಅಪ್ ಆಗಿ ನೋಡ್ಕೊಬಹುದು. ನಾವೊಂದು 5 ಸ್ಟಾರ್ ಹೋಟ್ಲಿಗೆ ಹೋದ್ರೆ ಹೌದು, ಲಕ್ಸುರಿ ಹೇಗ್ ಫೀಲ್ ಆಗುತ್ತೆ ಒಂದು ಫ್ರೆಶ್ ಅಪ್ ಆದ ತಕ್ಷಣ ಬಂದು ನಾವು ರೆಡಿ ಆಗ್ಬೇಕಂದ್ರೆ ಹೆಣ್ಮಕ್ಳಿಗೆ ಸ್ಪೆಷಲಿ ಇರುತ್ತೆ. ಸೊ ಅದು ಈ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಿಮ್ಗೆ ಸ್ಪೇಸ್ ನೋಡ್ಬೋದು ನೋಡಿ. ಸೊ ಇಬ್ರು ಆರಾಮಾಗಿ, ಹೌದು, ಇಬ್ರು ಆರಾಮಾಗಿ ಹೋಗಿ ನಾವು ರೆಡಿ ಆಗ್ಬೋದು. ಇಬ್ರು ಏನಾರು ಇದಾರೆ ಅಂದ್ರೂ ರೆಡಿ ಆಗ್ಬೋದು, ಆ ತರ ಇದೆ. ಇಲ್ಲೂ ಕೂಡ ವೆಂಟಿಲೇಷನ್ ಗೆ ಅಲ್ಲೊಂದು ವಿಂಡೋ ಕೊಟ್ಟಿದೀವಿ, ಮಸ್ಕೆಟ್ ಅದು, ಅಂಡ್ ಇಲ್ಲೂ ಕೂಡ ಕೊಟ್ಟಿದೀವಿ. ಇಡೀ ಮನೆಗೆ ಎಲ್ಲಾ ಭಾಗಗಳಲ್ಲೂ ಬೆಳಕಿಗೆ ಮತ್ತೆ ಗಾಳಿಗೆ ತುಂಬಾ ಪ್ರಾಮುಖ್ಯತೆ. ಕುಬೇರನ ಮೂಲೆ ಇರೋದ್ರಿಂದ ಇಲ್ಲೊಂದು ಸ್ಟೋರೇಜ್ ಲಾಕರ್ ಕೊಟ್ಟಿದೀವಿ. ಇದು ಈ ಮನೆಯ ಕುಬೇರ ಮೂಲೆ. ಇದು ಇಲ್ಲಿಯೂ ಕೂಡ ಒಂದು ಯಾಕಂದ್ರೆ ಕುಬೇರ ಮೂಲೆಯಲ್ಲಿ ಸ್ಟೋರೇಜ್ ಏನಾದ್ರು ವೇಟ್ ಇರೋದು ಇರಬೇಕು ಅಂತ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ. ಇದು ಕೂಡ ಕೊಟ್ಟಿದೀವಿ. ನೀವು ರಾಫ್ಟರ್ದು ಫೀಲ್ ಮಾಡ್ಬೋದು ನೋಡಿ. ಇದನ್ನ ಕಂಪ್ಲೀಟ್ ರೂಮ್ ನೋಡಿ, ನೀವು ಫಾಲ್ ಸೀಲಿಂಗ್ ಅದನ್ನೇ ಕಂಟಿನ್ಯೂಟಿ ತಗೊಂಡಿದೀವಿ. ಸೊ ನೆಕ್ಸ್ಟ್ ರೂಮ್ ಅಲ್ಲಿ ಬಂದು ಸ್ಪೆಷಾಲಿಟಿ ಸರ್, ನಿಮ್ಗೆ ಒಂದು ಒಳ್ಳೆ ಮೂವಿ ತೋರಿಸಬಹುದು ನಾನು ಇವಾಗ. ಯಾಕೆಂದ್ರೆ ಮನೇನೆ ತೋರಿಸಿ ಹೋಮ್ ಥಿಯೇಟರ್ ಇದೆ ಅಂತ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಇದು ಫೈನಲ್ ಅಲ್ವಾ? ಹೌದು ಸರ್. ಇದಕ್ಕಿಂತ ಮೇಲ್ಗಡೆ ಸೋಲಾರ್
ಸೋಲಾರ್ ಸಿಸ್ಟಮ್ ನ ನಾವು ಪ್ಯಾನಲ್ಸ್ ನ ಇದ್ ಮಾಡಿದೀವಿ. ತೋರ್ಸೋಣ. ಹೌದು ಸರ್. ಸೊ ನೀವ್ ಬರ್ಬೋದು. ಓಕೆ, ವಾವ್, ಬನ್ನಿ. ಸೊ ಇಲ್ಲಿ ಕುಳಿತುಕೊಂಡು ಆರಾಮಾಗಿ ಒಂದು ಸಿನಿಮಾ ನೋಡಬಹುದು. ಒಂದ್ ಫ್ಯಾಮಿಲಿ ಜೊತೆ ಒಂದು ಮೂವಿನೋ ಇಲ್ಲ ಒಂದ್ ಥಿಯೇಟರ್ ಒಂದ್ ವಿಡಿಯೋನು ಆರಾಮ್ಸೆ ರಿಲ್ಯಾಕ್ಸ್ ಆಗಿ ನೋಡ್ಬೋದು. ಇದು 8 ಸೀಟ್ ಇದೆ ನೋಡಿ. 8 ಸೀಟ್ ಇದೆ. ಹೌದು, ಇದು ನೀವು ಫೀಲ್ ಮಾಡ್ಬೋದು ರೆಕ್ಟಾಂಗಲ್ ಇರೋದ್ರಿಂದ. ನೋಡಿ, ವಾವ್, ಇದೆಲ್ಲ ಹೌದು. ನಾವೇನೋ ಬಟನ್ ಪ್ರೆಸ್ ಮಾಡ್ಬೇಕು ಅಂತಿಲ್ಲ, ಇಲ್ಲಿ ಎಲ್ಲ ಆಟೋಮೆಟಿಕ್. ನೀವು ಥಿಯೇಟರ್ ಹೋದ್ರು ಅದು ಇದು ಪ್ರೆಸ್ ಮಾಡ್ಬೇಕು, ಇಲ್ಲಿ ಒಂದೇ ಬಟನ್ ಅಲ್ಲ ನಿಮ್ಗೆ ಫೀಲ್ ಸಿಗುತ್ತೆ. ಎಸ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ಸೊ ಆರಾಮಾಗಿ ಒಂದು ಸಿನಿಮಾ ನೋಡಬಹುದು. ಎಷ್ಟು ಇಂಚ್ ಇದೆ ಮೇಡಮ್ ಅದು ಸ್ಕ್ರೀನ್? 160 ಪ್ರೊಜೆಕ್ಟರ್ ಇದೆ ಸರ್. ಮೇಡಮ್ ಇದು ಸೈಡ್ ಏನಿದು ಈ ಡಿಸೈನ್, ಇದ್ರ ಬಗ್ಗೆ ಹೇಳ್ಬೋದು ಸರ್? ಇದನ್ನ ನೀವು ಫೀಲ್ ಮಾಡಬಹುದು, ತುಂಬಾ ವೆಲ್ವೆಟಿ ಸಾಫ್ಟ್ ಫಿನಿಶಿಂಗ್ ಇದೆ. ಹೌದು. ಓಕೆ, ಸೊ ಇದು ಬಂದು ಎಕೋಸ್ಟಿಕ್ ಅಂತ. ಓಕೆ, ಇನ್ಸೈಡ್ ನಿಮ್ಗೆ ಅದು ಇರುತ್ತೆ. ಓಕೆ, ಇದು ಔಟ್ಸೈಡ್ ಫಿನಿಶಿಂಗ್ ನೀವು ನೋಡಬಹುದು. ಸಿ, ಬಿಕಾಸ್ ಆಫ್ ದ ಲಕ್ಸುರಿ. ಸೊ ಲಕ್ಸುರಿ ಒಂದಿರುತ್ತೆ, ಆಮೇಲೆ ಥಿಯೇಟರ್ ಫೀಲ್ ಬರಬೇಕು, ಸೌಂಡ್ ಹೋಗ್ಬಾರ್ದು ಅಂತ. ಸೊ ಎಕ್ಸಾಂಪಲ್ ನೀವು ಥಿಯೇಟರ್ ಹೋದಾಗ ನೀವು ಕ್ಲೋಸ್ ಮಾಡಿ ಆ ಡೋರ್ ಬೇಕಾದ್ರೆ ನಿಮ್ಗೆ ಔಟ್ಸೈಡ್ ಯಾವ್ದೇ ನಾಯ್ಸ್ ಆಗಿರ್ಬೋದು, ಡಿಸ್ಟರ್ಬೆನ್ಸ್ ಇರ್ಬೋದು, ಏನು ಕೇಳಿಸಲ್ಲ. ಇಲ್ಲಿದು ಕೂಡ ಅಲ್ಲಿ ಕೇಳಿಸಲ್ಲ. ಅಂಡ್ ಇಲ್ಲೂ ಕೂಡ ಏನ್ ಮಾಡಿದೀವಿ, ಒಂದ್ ಎಮರ್ಜೆನ್ಸಿ ಇದು ಅಂತ ಇಲ್ಲೂ ಕೂಡ ಒಂದ್ ವಾಶ್ರೂಮ್ ಕೊಟ್ಟಿದೀವಿ. ಸೊ ಈ ಡೋರ್ಗೂ ನೋಡಿ ಕಂಪ್ಲೀಟ್ ಕ್ಲೋಸ್ ಆದ್ರೆ ನಿಮ್ಗೆ ಅವ್ರ ಕೂಗರು ಕೇಳಿಸಲ್ಲ, ಏನು ಕೇಳಿಸಲ್ಲ. ಮತ್ತೆ ಇದ್ರ ಲೈಟಿಂಗ್ ಕೂಡ ಇದೆ. ಲೈಟಿಂಗ್ ಸ್ಟ್ರೈಪ್ ಲೈಟ್ ಕೊಟ್ಟಿದೀವಿ ನೋಡಿ ಸರ್, ಹೈಲೈಟಿಂಗ್ ಸೇಮ್ ನಿಮ್ಗೆ ಮೂವಿ ಥಿಯೇಟರ್ ಏನಿದೆ ಮಾಲ್ ಗಳಿಗೆ ಹೋದ್ರೆ ಹೌದು ಏನ್ ಫೀಲ್ ಬರುತ್ತೆ ಎಕ್ಸಾಕ್ಟ್ ಇರುತ್ತೆ. AC ಕೊಟ್ಟಿದೀವಿ, ಇಲ್ಲಿ ಒಂದು ವಾಶ್ರೂಮ್ ಕೊಟ್ಟಿದೀವಿ. ಓಕೆ, ಈಗ ನಾವು ಹೊರಗಡೆ ಹೋಗೋಣ. ನಾವೆಲ್ಲ ಹೇಳ್ದಂಗೆ ಬೆಳಕು ಎಲ್ಲಿಂದ ಹೋಗುತ್ತೆ ಅನ್ನೋದಂತ. ಹೌದು, ಇದ್ ನೋಡಿ ನೀವೆಲ್ಲಾ ಕಡೆನೂ ಆಲ್ಮೋಸ್ಟ್ ಸ್ಕ್ವೇರ್ ನೋಡಿರ್ತೀರಾ ಶೇಪ್. ಇಲ್ಲಿ ಬಂದು ನಾವು ರೌಂಡ್ ಕೊಟ್ಟಿದೀವಿ, ಬಿಕಾಸ್ ನಿಮ್ಗೆ ಅದ್ರಲ್ಲೂ ಡಿಸೈನ್ ಗೊತ್ತಾಗ್ತಿದೆ. ಸೊ ಸಡನ್ ಆಗಿ ಒಳಗಡೆ ಮನೆ ಒಳಗಡೆಯಿಂದ ನೋಡಿದಾಗ ಗೊತ್ತಾಗಲ್ಲ ಸ್ಕೈಲೈಟ್ ಕೊಟ್ಟಿದಾರ ಅಂತ, ಬಟ್ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಬ್ಯೂಟಿಫುಲ್ ಇದು. ಈ ಸ್ಟ್ರಕ್ಚರ್ ಡಿಸೈನಿಂಗ್ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಫೈನಲ್ ಫ್ಲೋರ್, ಇದಕ್ಕಿಂತ ಮೇಲೆ ಇಲ್ಲಿ ನೀರ್ ಬೀಳುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಇಲ್ಲೂ ಗ್ಲಾಸ್ ಕೊಟ್ಟಿದೀವಿ. ಸಿಟ್ಟಿಂಗ್ ವಿತ್ ಬಾರ್ ಕೌಂಟರ್ ತರ ಮಾಡೋದಕ್ಕೆ ಇಲ್ಲಿ ಪ್ಲಾನ್ ಇದೆ, ಅದಕ್ಕೆ ನಾವು ಇದನ್ನ ಕೊಟ್ಟಿರೋದು. ಈ ವ್ಯೂ ನೋಡ್ಕೊಂಡು ಅಲ್ಲಿ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಫಂಡೋಮೆಸ್ ಕೊಟ್ಟಿದೀವಲ್ಲ, ಎಲಿವೇಶನ್ ಅಲ್ಲಿ ಸೇಮ್ ಕೊಟ್ಟಿದೀವಿ. ಸೊ ಅದೊಂದು ವಾಷಿಂಗ್ ಸ್ಪೇಸ್ ಕೊಟ್ಟಿದೀವಿ, ಅಲ್ಲೂ ಕೂಡ ನಾವು ಮಾರ್ಬಲ್ಸ್ ಕೊಟ್ಟಿರೋದು. ಇದು ಲಪೋತ್ರ ಕೊಟ್ಟಿದೀವಿ. ಇದು ಹಂಚ ಮೇಡಮ್? ಇದು ಆರ್ಟಿಫಿಷಿಯಲ್ ಟೈಲ್ಸ್ ಅಂಚ್ ತರ ಫಿನಿಶಿಂಗ್ ಇರುತ್ತೆ ಅದು ಸರ್. ಸೊ ಇಲ್ಲಿ ಬಾರ್ ಕೌಂಟರ್ ಪ್ಲಾನ್ ಇದೆ. ಇದು ಒಂಥರ ತಂಪು ಕೊಡುತ್ತೆ. ಹೌದು. ಎಸ್, ಬನ್ನಿ ವೀಕ್ಷಕರೇ, ಈಗ ನೋಡಿ ನಾನು ಪ್ರಾರಂಭದಲ್ಲಿ ಹೇಳಿರುವಂತ ಸೋಲಾರ್ ಪ್ಯಾನಲ್ ಇಲ್ಲಿದೆ ನೋಡಿ ಸರ್. ಇದು ಓನರ್ ಪ್ಲಾನ್ ಕಂಪ್ಲೀಟ್ಲಿ. ಇದು ತುಂಬಾ ಕರೆಂಟ್ ಅನ್ನು ಸೇವ್ ಮಾಡುತ್ತೆ. ಹೌದು ನೋಡಿ, ಈ ಮನೆಯಲ್ಲಿ ಎಷ್ಟು ದೊಡ್ಡದಾಗಿರುವಂತ ಸೋಲಾರ್ ಪ್ಯಾನಲ್ ಇದೆ ನೋಡಿ. ಇದು ಸಿಕ್ಕಾಪಟ್ಟೆ ಕರೆಂಟ್ ಅನ್ನ ಸೇವ್ ಮಾಡುತ್ತೆ. ಇದು ಸುಮಾರು ಜನ, ಅಂದ್ರೆ ಇತ್ತೀಚಿನ ದಿನದಲ್ಲಿ ಸುಮಾರು ಜನ ಈ ತರ ಒಂದು ಕಾನ್ಸೆಪ್ಟ್ ಬರ್ತಾ ಇದಾರೆ. ಇಲ್ಲೂ ಕೂಡ ಒಂದು ನೀವು ನೋಡಿದ್ರಿ ಹಾಲ್ ಅಲ್ಲಿ ಸ್ಟೆಪ್ಸ್ ಹತ್ಬೇಕಾದ್ರೆ ಒಂದ್ ಲೈಟಿಂಗ್ ಇತ್ತು ನಮ್ಗೆ. ಹೌದು, ಇದು ಸ್ಟೆಪ್ಸ್ ಹತ್ತತೀವಲ್ಲ ಅಲ್ಲೊಂದ್ ಕೊಟ್ಟಿದೀವಿ. ಯಾಕಂದ್ರೆ ಸ್ಟೆಪ್ಸ್ ನೋಡ್ಬೋದು ನೀವು, ಶೇಪ್ ಇದೆ ಕರ್ವ್ ಆಗಿ. ಹೌದು, ಸ್ಟ್ರೈಟ್ ಇಲ್ಲ, ಕರ್ವಿಂಗ್ ಇದೆ. ಸೊ ಅದಕ್ಕೋಸ್ಕರ ಅಲ್ಲೊಂದ್ ಲೈಟ್ ಕೊಟ್ಟಿದೀವಿ ಅಂಡ್ ಒಂದು ಅಲ್ಲಿ. ವಾವ್ ಮೇಡಮ್, ನಿಜವಾಗ್ಲೂ ಖುಷಿ ಆಯ್ತು. ಸೊ ನಾವು ಎಂತೆಂತೋ ಮನೆಗಳನ್ನ ತೋರಿಸಿದೀವಿ, ಆದ್ರೆ ಇದು ಹೈಲಿ ಲಕ್ಸುರಿ ಮನೆ. ಇದು ಯಾಕೆ ಇದನ್ನ ಇಲ್ಲಿ ನಿಮ್ಮನ್ನ ಕರ್ಕೊಬಂದ್ ತೋರಿಸಿದೀನಿ ಅಂತ ಹೇಳಿದ್ರೆ, ಇವತ್ತು ಸುಮಾರು ಜನ ಮನೆ ಕಟ್ಟಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದಾರೆ. ಈ ತರದ ವಿಡಿಯೋಗಳನ್ನ ನೋಡಿದಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಈ ತರ ಮಾಡ್ಬೋದು, ಯಾವ್ದೋ ಒಂದು ಒಂದ್ ಡೋರ್ ಇಟ್ಟಿರ್ಬೋದು, ಅಥವಾ ಈ ತರ ಲೈಟಿಂಗ್ ಮಾಡಿರ್ಬೋದು, ಅಥವಾ ಇಂಟೀರಿಯರ್ಸ್ ಇರ್ಬೋದು, ಅಥವಾ ಅವ್ರ ರೂಮ್ ಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದಿರ್ಬೋದು. ಅವೆಲ್ಲದಕ್ಕೂ ಒಂದು ಐಡಿಯಾ ಬರುತ್ತೆ. ಆ ನೆಲೆಯಲ್ಲೇ ಈ ಮನೆಯನ್ನ ನಾವು ತೋರಿಸಿರುವಂತದ್ದು. ಕಂಪ್ಲೀಟ್ಲಿ ಇವ್ರದ್ದು ಏನ್ ವರ್ಕ್, ಈಗ ನೀವು ಇಡೀ ಮನೆಯನ್ನು ನೋಡಿದಿರಾ, ಅದರ ಕಂಪ್ಲೀಟ್ ವರ್ಕ್ ಇವ್ರದ್ದೇ ಆಗಿರುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಮನೆಯನ್ನ ಒಂದೂವರೆ ತಿಂಗಳಲ್ಲಿ ಒಂದೂವರೆ ವರ್ಷದಲ್ಲಿ ಮಾಡ್ಕೊಡೋದು ಅಂದ್ರೆ ಅಷ್ಟು ಈಸಿ ಆಗಿರೋದು. ಯಾಕಂದ್ರೆ ಸೋಲಾರ್ ಸಿಸ್ಟಮ್ ಮತ್ತೆ ಸ್ಕೈಲೈಟ್ ಇರ್ಬೋದು, ನೀವು ನೋಡಿರ್ಬೋದು, ಲಿಫ್ಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ನಾವು 1 year ಟೈಮ್ ಲೈನ್ ತಗೊಂಡಿರ್ತೀವಿ. ಇದು ಸ್ವಲ್ಪ ಯಾಕೆ ಎಷ್ಟ್ ಆಯ್ತಂದ್ರೆ ಈ ರೀಸನ್ಸ್ ಇಂದ ಆಗಿದೆ ಅಷ್ಟೇ. ಯಾವುದು ಒಂದು ಕೂಡ ಫಿನಿಶ್ ಆಗಿಲ್ಲ ಅನ್ನೋದಿಲ್ಲ, ಏನಿಲ್ಲ. ಆಲ್ರೆಡಿ ಓನರ್ ಕೂಡ ವಾಸ ಆಗೋದಕ್ಕೆ ಶಿಫ್ಟಿಂಗ್ ನಡೀತಾ ಇದೆ. ಇವತ್ತು ನಾಳೆ ಕಂಪ್ಲೀಟ್ ಶಿಫ್ಟಿಂಗ್ ಇದೆ, ಪ್ರವೇಶ ಆಗಿದೆ ಸರ್. ನನಗಂತೂ ತುಂಬಾ ಖುಷಿ ಆಯ್ತು ಮೇಡಮ್. ಇನ್ನೊಂದ್ಸಲ ನಾನ್ ನಿಮ್ಮ ಹತ್ರ ಕೇಳೋದು, ಈಗ ಒಂದ್ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಏನೆಲ್ಲ ನೀವು ಪ್ಲಾನಿಂಗ್ ಅನ್ನ ಕೊಡ್ತೀರಾ, ಮತ್ತೆ
ನಿಮ್ದು ಏನಾದ್ರು ಈಗ ಕೆಲವರದ್ದು ಇರುತ್ತೆ ಪ್ಯಾಕೇಜ್ ಅಂತ ಇರುತ್ತೆ, ಆತರ ಪ್ಯಾಕೇಜ್ ಗಳು ಏನಾದ್ರು ಇದೆಯಾ ನಿಮ್ಮ ಹತ್ರ ಹೌದು ಅಂತ? ಸರ್. ಸರ್ ನಮ್ದು ಬಂದು ಸರ್ವಿಸಸ್ ಏನ್ ಕೊಡ್ತೀವಿ ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ ಇಂದ ಅಂದ್ರೆ ಎಂಡ್ ಟು ಎಂಡ್ ಪ್ರೋಸೆಸ್, ಟರ್ನ್ ಕಿ ಪ್ರಾಜೆಕ್ಟ್ ಅಂತಾನೆ ನಾವು ಫೇಮಸ್ ಇರೋದು. ಓಕೆ, ನಮ್ ಸರ್ವಿಸ್ ಅದಕ್ಕೆ ಮೀಸಲಾತಿ ಇರುತ್ತೆ. ಸೊ ಹೇಳ್ಬೇಕು ಅಂದ್ರೆ ಫ್ರಮ್ ದ ಸ್ಕ್ರಾಚ್, ಲೈಕ್ ಒಂದು ಎಂಟಿ ಲ್ಯಾಂಡ್, ಇವಾಗ ಏನ್ ನೀವು ನೋಡ್ತೀರಾ ಆಪೋಸಿಟ್ ಎಂಟಿ ಲ್ಯಾಂಡ್ ಇದೆ, ಅದನ್ನ ಕೊಟ್ರೆ ಕ್ಲೀನಿಂಗ್ ಇಂದ ಹಿಡಿದು ಡಿಸೈನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್ಸ್ ಅಂಡ್ ಅವ್ರಿಗೆ ಬೋರ್ ಫೆಸಿಲಿಟಿ ಬೇಕಾ ಅದನ್ನು ಕೊಡ್ತೀವಿ. ಅಂಡ್ ಈ ತರ ಏನಾದ್ರು ಎಕ್ಸ್ಟ್ರಾ ಲಿಫ್ಟ್ ಆತರ ಇದೆಯಾ, ಇಂಟೀರಿಯರ್ ಸ್ಟ್ರಕ್ಚರ್ ಇರ್ಬೋದು ಅದಕ್ಕೂ ಕೊಡ್ತೀವಿ. ಅಂಡ್ ನಮ್ದು ಬಂದು ಸ್ಟ್ರಕ್ಚರ್ ವ್ಯಾರಂಟಿ ನಮ್ಗೆ 8 to 10 years ವ್ಯಾರಂಟಿ ಇರುತ್ತೆ ನಮ್ದು ಸ್ಟ್ರಕ್ಚರ್ ಗೆ, ಸಿವಿಲ್ ವರ್ಕ್ ಗೆ. ಸೊ ಇಂಟೀರಿಯರ್ ಅಂತ ಬಂದಾಗ ಆಸ್ ಪರ್ ದ ಮೆಟೀರಿಯಲ್ ವ್ಯಾರಂಟೀಸ್ ಇರುತ್ತೆ. ಸೊ ಕಂಪ್ಲೀಟ್ ಆಲ್ ಓವರ್ ಕರ್ನಾಟಕ ಅಲ್ಲದೆ ಬೇರೆ ಕಡೆನೂ ಇದ್ರೂ ಕೂಡ ನಾವು ಪ್ರಾಜೆಕ್ಟ್ಸ್ ತಗೊಂಡು ಫಿನಿಶಿಂಗ್ ಮಾಡಿ ಕೊಡುವಂತ ಸರ್ವಿಸ್ ನಮ್ ಕಡೆ ಇದೆ. ಈಗ ಯಾರಾದ್ರೂ ಮನೆ ಕಟ್ಟಬೇಕು ಅಥವಾ ನಂಗೆ ಈ ತರ ಒಂದು ಕನ್ಸ್ಟ್ರಕ್ಷನ್ ಆಗ್ಬೇಕು ಅನ್ನೋರು ಇದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಇವರ ಆಫೀಸ್ ವಿಳಾಸ ಇರುತ್ತೆ, ಜೊತೆಗೆ ಲೊಕೇಶನ್ ಕೂಡ ಇರುತ್ತೆ. ನೀವು ಒಮ್ಮೆ ಇವರ ಆಫೀಸ್ಗೆ ಹೋಗಿ ಇವರನ್ನ ಭೇಟಿ ಆಗ್ಬಹುದು, ಅಥವಾ ಇವರ ತಂಡವನ್ನ ಭೇಟಿ ಆಗ್ಬಹುದು, ಅಥವಾ ನೀವು ಕಾಲ್ ಮಾಡಿಯೂ ಕೂಡ ವಿಚಾರಿಸಬಹುದು. ಮೇಡಮ್, ಬೆಂಗಳೂರಲ್ಲಿ ಮಾತ್ರ ನೀವು ಕನ್ಸ್ಟ್ರಕ್ಷನ್ ಮಾಡೋದು ಅಥವಾ ಬೇರೆ ಕಡೆ? ಔಟ್ಸೋರ್ಸ್ ಇವಾಗ ಮೈಸೂರಲ್ಲಿ ಮಾಡಿದೀವಿ ಅಂಡ್ ಮಂಡ್ಯದಲ್ಲಿ ಬರ್ತಿದೆ. ಸೊ ಔಟ್ಸೋರ್ಸ್ ನಾವು ತಗೊಳ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಕೂಡ ನಮ್ಗೆ ಎನ್ಕ್ವೈರಿ ಬರ್ಬೋದು. ಹೌದು, ಅದ್ರ ಪ್ರಕಾರ ಅವ್ರದ್ದು ಏನ್ ಪ್ಲಾನ್ಸ್ ಇದೆ ನಾವು ಕಾಲ್ ತಗೊಂಡು ಫಸ್ಟ್ ಎನ್ಕ್ವೈರಿನ ತಗೊಳ್ತೀವಿ. ಅದಾದ್ಮೇಲೆ ಒಂದ್ಸತಿ ವಿಸಿಟ್ ಪ್ಲಾನ್ ಮಾಡಿ ಎಕ್ಸಿಕ್ಯೂಷನ್ ಗೆ ವಿಲ್ ಪ್ಲಾನ್. ಈಗ ಸುಮಾರು ಹೊರಗಡೆ ಒಂದಿಷ್ಟು ಟಾಕ್ ಅನ್ನ ನಾನು ಕೇಳಿದ್ದೆ, ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರು ಬೇರೆ ಎಲ್ಲ ಏನ್ ಮಾಡ್ತಾರೆ ಅದಕ್ಕಿಂತ ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾಡ್ತಾರೆ ಅನ್ನೋದೊಂದಿದೆ. ಸೊ ಇದು ನಿಜಾನಾ? ಮತ್ತೆ ಇದೇ ಈಗ ಲಕ್ಸುರಿ ಮನೆಯನ್ನೇ ಬೇರೆಯವರು ಕಟ್ಟಿದ್ರೆ ಬೇರೆ ರೀತಿಯಲ್ಲಿ ಕಟ್ಬೋದಿತ್ತನ, ಆದ್ರೆ ವಾಸುಕಿ ಅವರು ಪಕ್ಕಾ ಪ್ಲಾನ್ ಮಾಡಿ ಅದ್ರಲ್ಲಿ ಒಂದಿಷ್ಟು ಹಣವನ್ನ ಸೇವ್ ಮಾಡಿ ಕಟ್ಕೊಟ್ರು ಅಂತ ಓನರ್ ಹೇಳೋದನ್ನ ಕೇಳಿಸ್ಕೊಂಡೆ. ಸೊ ಹೆಂಗೆ ಮೇಡಮ್ ಇದು? ಸರಿ, ಇವಾಗ ಏನಾಗುತ್ತೆ, ಒಂದ್ ಪ್ಲಾನಿಂಗ್ ಒಂದ್ ಬಜೆಟ್ ಅಂತ ಇದ್ದಾಗ, ಒಂದ್ ಮನೆ ಅಂತ ಬಂದಾಗ ಸೊ ನಾವ್ ಒಂದ್ ಪ್ಲಾನಿಂಗ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಏನ್ ಕಾಸ್ಟ್ ಆಗುತ್ತೆ ಅಂತಾನೆ ಮುಂಚೆನೆ ಅಸಂಪ್ಷನ್ ಮಾಡ್ಬೇಕಾಗುತ್ತೆ. ಸುಮ್ನೆ ಇಲ್ಲ ಹೋಗ್ತಾ ಹೋಗ್ತಾ ನಾವು ಬಜೆಟ್ ಪ್ಲಾನ್ ಮಾಡೋಣ ಇಟ್ ವೋಂಟ್ ವರ್ಕ್. ಕ್ಲೈಂಟ್ ಗೆ ಏನಾಗುತ್ತೆ, ಒಂದೇ ಸತಿ ನಂಗೆ ಇಷ್ಟ ಆಯ್ತು ಸರ್ ಕೊಡಿ ಅಂದಾಗ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವ್ರ ಒಂದ್ ಬಜೆಟ್ ಅಲ್ಲಿ ಬಂದಿರ್ತಾರೆ, ಅದ್ರಲ್ಲಿ ನಾವು ಲಕ್ಸುರಿಯಾಗಿ ಏನ್ ಕೊಡ್ಬೋದು ಅದು ನಮ್ಗೆ ಪ್ಲಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ನಾವು ಅದೇ ತರ ಮಾಡ್ತೀವಿ. ಎಲ್ಲೆಲ್ಲಿ ಹೈಲೈಟ್ ಮಾಡ್ಬೇಕು, ಎಲ್ಲೆಲ್ಲಿ ಹೈಲೈಟ್ ಆಗದೇನು ನಡೆಯುತ್ತೆ, ಅಲ್ಲಿ ನಾವು ಬಜೆಟ್ ಪ್ಲಾನ್ ಮಾಡೋದ್ರಿಂದ ನಿಮ್ಗೆ ವಿತಿನ್ ಅ ಬಜೆಟ್ ವಿತ್ ಅ ಕ್ವಾಲಿಟಿ ಆಫ್ ಮೆಟೀರಿಯಲ್ ಇರ್ಬೋದು, ಎಕ್ಸಿಕ್ಯೂಷನ್ಸ್ ಇರ್ಬೋದು, ಕ್ವಾಲಿಟಿ ಜೊತೆಗೆ ನಿಮ್ಗೆ ಬಜೆಟೆಡ್ ಮನೆ ಸಿಗುತ್ತೆ. ಓಕೆ, ಸೂಪರ್ ಮೇಡಮ್. ಬಿಕಾಸ್ ಬೆಂಗಳೂರಲ್ಲಿ ತುಂಬಾ ಕಾಂಪಿಟೇಷನ್ಸ್ ಇರೋದ್ರಿಂದ ಅಂಡ್ ತುಂಬಾ ಕನ್ಸ್ಟ್ರಕ್ಷನ್ ಗಳು ಇರೋದ್ರಿಂದ ತುಂಬಾ ಕಡೆ ಎನ್ಕ್ವೈರಿ ಮಾಡಿರ್ತಾರೆ. ಈ ಓನರು ಕೂಡ ಹೇಳ್ಬೇಕು ಅಂದ್ರೆ ಈ ಕ್ಲೈಂಟ್ ಏನಂದ್ರೆ ತುಂಬಾ ಎನ್ಕ್ವೈರಿ ಮಾಡಿ 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 ಒಂದು 10 ಕಂಪ್ನಿಗಳನ್ನ ಎನ್ಕ್ವೈರಿ ಮಾಡಿದಾರೆ. ಬಜೆಟ್ ಪ್ರಕಾರ 100% ಮಾಡ್ತೀರಾ, ನೀವ್ ಏನಾದ್ರು ಎಕ್ಸ್ಟ್ರಾ ಆದ್ರೆ ನಮ್ಗೆ ಹೇಳಿ, ನಾವ್ ಅವಾಗ ನಾವು ವಿಲ್ ಟೇಕ್ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿ ಈ ಕನ್ಸ್ಟ್ರಕ್ಷನ್ ನ ಮೂವ್ ಮಾಡಿರೋದು. ಸೊ ಅವ್ರದ್ದು ಏನ್ ಬಜೆಟ್ ಇತ್ತು ಅದ್ರಲ್ಲೇ ಆಗಿದೆ. ಅವ್ರ ಏನ್ ಓಕೆ ಇಷ್ಟೇ ಆಗಿದೆ ಅಂದ್ರೆ ನಮ್ಗೆ ಇನ್ನೊಂಚೂರು ಲಕ್ಸುರಿ ಬೇಕಂತ ಇದಿರ್ಬೋದು, ಲಿಫ್ಟ್ ಇರ್ಬೋದು, ಅಡಿಷನಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಎಸ್ ಮೇಡಮ್, ಖಂಡಿತ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯ್ತು. ಇಂತಹ ಮನೆಯನ್ನ ತೋರ್ಸೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿರುವಂತ ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರಿಗೆ ನಾನು ತುಂಬುರದೇ ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಕಂಪ್ಲೀಟ್ ಆದ ಮಾಹಿತಿಯನ್ನು ನೀವು ಕೊಟ್ರಿ. ಸೊ ನಿಮಗೂ ಕೂಡ ತುಂಬುರದ ಧನ್ಯವಾದ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಯಾವ್ದೇ ಕನ್ಸ್ಟ್ರಕ್ಷನ್ ಇರ್ಬೋದು, ಯಾವ್ದೇ ರೀತಿ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ರೆಸಿಡೆನ್ಶಿಯಲ್ ಇರ್ಬೋದು, ನಮ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನಿದೆ ರಿಕ್ವೈರ್ಮೆಂಟ್ ಜಸ್ಟ್ ಎನ್ಕ್ವೈರಿ ಮಾಡ್ಲಿ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಹೇಗಿರುತ್ತೆ ನಮ್ ರ್ಯಾಪೋ ಅಂಡ್ ಫಾಲೋ ಅಪ್ ಅಂಡ್ ಯಾವ ತರ ನಾವು ಡಿಸೈನ್ ಕೊಡ್ತೀವಿ ಅಂತ ಅವರೇ ಮತ್ತೆ ಇದ್ ಮಾಡ್ತಾರೆ. ಬಿಕಾಸ್ ನಾನು ಒಂದ್ ಮಾತು ಹೇಳ್ಬೇಕು, ಕಂಪ್ನಿ ಎಂಪ್ಲಾಯ್ ಅಂತಲ್ಲ, ನಮ್ಗೆ ಕ್ಲೈಂಟ್ ಇದು ಮೋರ್ ದೆನ್ ಲೀಡ್ಸ್ ಗಿಂತ ನಾವು ಮಾರ್ಕೆಟಿಂಗ್ ಮಾಡೋದಕ್ಕಿಂತ ರೆಫರೆನ್ಸ್ ಕನ್ಸ್ಟ್ರಕ್ಷನ್ ಜಾಸ್ತಿ. ಇದು ಕೂಡ ಒಂದ್ ಕ್ಲೈಂಟ್ ಮನೆಗೆ ಬಂದಿರೋರು ಗ್ರೂಪ್ ರಶಕ್ಕೆ ಅವ್ರ ಕಡೆಯಿಂದ ಇದು ಬಂದಿರೋದು. ಅವ್ರು ಬೇರೆ ಕಡೆ ಎಲ್ಲ ವಿಚಾರಿಸಿ ಓಕೆ ಟ್ರಸ್ಟ್ ಇದೆ, ಚೆನ್ನಾಗಿದೆ, ಈಗ ನೀವ್ ಬಂದ್ರಿ, ನೀವ್ ನೋಡಿದ್ರಿ, ನೀವ್ ಇನ್ನೊಬ್ರು ರೆಫರ್ ಮಾಡಿ. ಸೊ ರೆಫರೆನ್ಸ್ ಮಾರ್ಕೆಟಿಂಗು ಅಲ್ಲಿ ಟ್ರಸ್ಟ್ ಬಿಲ್ಡ್ ಆಗಿರೋದ್ರಿಂದ ನಮ್ಗೆ ಅದು 100% ಸಿಗ್ತಿದೆ. ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಎಷ್ಟು ಒಳ್ಳೆಯ ಲಕ್ಸುರಿ ಮನೆಯನ್ನ ನಿಮ್ಗೆ ಇವತ್ತು ತೋರಿಸಿದೀವಿ. ಇದರಲ್ಲಿ ನಿಮ್ಗೆ ಒಂದು ಈ ತರ ಕಟ್ಟೋದಕ್ಕೆ ಇವ್ರು ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಈ ತರದೊಂದು ಐಡಿಯಾ ಮಾಡಬಹುದು, ಹಿಂಗೂ ಮನೆಯನ್ನ ಕಟ್ಟಬಹುದು ಅನ್ನುವಂತ ಪ್ಲಾನ್ ಇದ್ರೆ ಅದಕ್ಕೂ ಕೂಡ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಏನೇ ಫರ್ದರ್ ಮಾಹಿತಿ ಬೇಕು ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇರುತ್ತೆ, ಒಮ್ಮೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.